ಎಲ್ಲ ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಹಿಂದಿನ ಕ್ಲಾಸಲ್ಲಿ ನಾವು ಹ್ಯೂಮನ್ ಹೆಲ್ತ್ ಅಂದರೆ ಏನು ಮತ್ತು ಕೆಲವೊಂದು ಕಾಮನ್ ಡಿಸೀಸಸ್ಗಳ ಬಗ್ಗೆ ಓದ್ಕೊಂಡಿದ್ದೆವು. ಇವತ್ತಿನ ಕ್ಲಾಸಲ್ಲಿ ನಾವು ದೊಡ್ಡ ಟಾಪಿಕ್ ಆದಂತಹ ಇಮ್ಯುನಿಟಿಯನ್ನು ಸ್ಟಾರ್ಟ್ ಮಾಡಲಿಕ್ಕಿದ್ದೇವೆ. ನಮ್ಮ ಸುತ್ತಲೂ ಅನೇಕ ರೋಗಾಣುಗಳು ಇದ್ದರೂ ಸಹ ಅವೆಲ್ಲದರಿಂದ ನಮಗೆ ರೋಗಗಳು ಉಂಟಾಗೋದಿಲ್ಲ. ಕೆಲವೊಂದರಿಂದ ಮಾತ್ರ ನಮಗೆ ರೋಗಗಳು ಉಂಟಾಗ್ತದೆ. ಯಾಕಂದರೆ ನಮ್ಮ ಬಾಡಿ ಆ ಜರ್ಮ್ಸ್ಗಳ ವಿರುದ್ಧ ಅಥವಾ ಆ ಇನ್ಫೆಕ್ಷಸ್ ಏಜೆಂಟ್ಸ್ಗಳ ವಿರುದ್ಧ ಹೋರಾಡಲಿಕ್ಕೆ ಆಲ್ರೆಡಿ ಕಲ್ತಿರ್ತದೆ. ದಟ್ ಈಸ್ ದ ಬಾಡಿ ಈಸ್ ಏಬಲ್ ಟು ಡಿಫೆಂಡ್ ಇಟ್ ಸೆಲ್ಫ್ ಫ್ರಮ್ ಮೋಸ್ಟ್ ಆಫ್ ದೀಸ್ ಫಾರಿನ್ ಏಜೆಂಟ್ಸ್. ಆದರೆ ನಮ್ಮ ಬಾಡಿ ಈ ರೋಗಾಣುಗಳ ವಿರುದ್ಧ ಹೋರಾಡಲಿಕ್ಕೆ ಹೇಗೆ ಕಲ್ತಿರ್ತದೆ? ದಟ್ ಈಸ್ ಡ್ಯೂ ಟು ಇಮ್ಯುನಿಟಿ. ಈಗ ಇಮ್ಯುನಿಟಿ ಅಂದರೆ ಏನು ಅಂತ ನೋಡ್ಕೊಳ್ಳುವ. ದ ಓವರ್ ಆಲ್ ಎಬಿಲಿಟಿ ಆಫ್ ದಿ ಹೋಸ್ಟ್ ಟು ಫೈಟ್ ದಿ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್ ಕನ್ಫರ್ಡ್ ಬೈ ದಿ ಇಮ್ಯೂನ್ ಸಿಸ್ಟಮ್ ಈಸ್ ಕಾಲ್ಡ್ ಇಮ್ಯುನಿಟಿ. ಒಬ್ಬ ಮನುಷ್ಯ ಅಥವಾ ಒಂದು ಜೀವಿ ರೋಗಾಣುಗಳ ವಿರುದ್ಧ ಹೋರಾಡ್ತದೆ. ಆ ರೋಗಾಣುಗಳ ವಿರುದ್ಧ ಹೋರಾಡಲಿಕ್ಕಿರುವಂತಹ ಶಕ್ತಿಯನ್ನು ನಾವು ಇಮ್ಯುನಿಟಿ ಅಂತ ಹೇಳಿ ಕರಿತೇವೆ. ಒಂದು ಜೀವಿಗೆ ಇಮ್ಯುನಿಟಿ ಇದ್ದರೆ ಮಾತ್ರ ಅದು ರೋಗಾಣುಗಳ ವಿರುದ್ಧ ಹೋರಾಡಲಿಕ್ಕಾಗ್ತದೆ. ಈ ಇಮ್ಯುನಿಟಿಯಲ್ಲಿ ಎರಡು ಟೈಪ್ಸ್, ಒಂದು ಇನ್ನೇಟ್ ಇಮ್ಯುನಿಟಿ ಮತ್ತು ಎಕ್ವೈರ್ಡ್ ಇಮ್ಯುನಿಟಿ. ಈ ಎರಡು ಇಮ್ಯುನಿಟಿಗಳನ್ನು ಕೂಡ ನಾವು ಡೀಟೇಲ್ ಆಗಿ ಓದ್ಕೊಳ್ಳುವ. ಇನ್ನೇಟ್ ಇಮ್ಯುನಿಟಿ. ವಾಟ್ ಈಸ್ ಇನ್ನೇಟ್ ಇಮ್ಯುನಿಟಿ? Innate immunity is the type of immunity that is present at the time of birth. ಅಂದರೆ ಒಂದು ಮಗು ಹುಟ್ಟುವಾಗಲೇ ಅದರಲ್ಲಿರುವಂತಹ ಇಮ್ಯುನಿಟಿಯನ್ನು ಇನ್ನೇಟ್ ಇಮ್ಯುನಿಟಿ ಅಂತ ಹೇಳಿ ಕರಿತೇವೆ. ಆದರೆ ಇದರ ಸ್ಪೆಷಾಲಿಟಿ ಏನೆಂದರೆ ಇದು ಎಲ್ಲ ಡಿಸೀಸಸ್ಗೂ ಒಂದೇ ರೀತಿಯಲ್ಲಿ ಫೈಟ್ ಮಾಡ್ತದೆ. ಯಾವುದೇ ಡಿಸೀಸ್ ಬರಲಿ ಒಂದೇ ರೀತಿಯಲ್ಲಿ ಫೈಟ್ ಮಾಡ್ತದೆ. ಇದೇ ಡಿಸೀಸಿಗೆ ಅಥವಾ ಅದೇ ಡಿಸೀಸಿಗೆ ಅಂತೇಳಿ ಏನು ಪರ್ಟಿಕ್ಯುಲರ್ ಆಗಿ ಫಿಕ್ಸ್ ಆಗಿಲ್ಲ. ಇದು ಯಾವ ರೀತಿ ನಮ್ಮ ಬಾಡಿಯನ್ನು ಪ್ರೊಟೆಕ್ಟ್ ಮಾಡ್ತದೆ ಅಂದರೆ, ಯಾವುದೇ ರೀತಿಯಾದ ಫಾರಿನ್ ಏಜೆಂಟ್ಸ್ಗಳು ಅಥವಾ ಹೊರಗಿನಿಂದ ರೋಗಾಣುಗಳು ನಮ್ಮ ಬಾಡಿಯನ್ನು ಎಂಟರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರುವಾಗ ಅವುಗಳಿಗೆ 4 ರೀತಿಯಾದ ಅಡ್ಡಗೋಡೆಗಳನ್ನು ಹಾಕ್ತದೆ, ಅಂದರೆ ಬ್ಯಾರಿಯರ್ಸ್ಗಳನ್ನು ಹಾಕ್ತದೆ. ಆ ಫಾರಿನ್ ಏಜೆಂಟ್ಸ್ಗಳು ನಮ್ಮ ಬಾಡಿಯನ್ನು ಎಂಟರ್ ಮಾಡಬಾರ್ದು ಅಂತ ಹೇಳಿ ಟ್ರೈ ಮಾಡ್ತದೆ. ಆ 4 ಬ್ಯಾರಿಯರ್ಸ್ಗಳ ಕುರಿತು ನಿಮಗೆ ಓದ್ಕೊಳ್ಳಿಕ್ಕುಂಟು. ಆ ಕ್ವಶನನ್ನು ಕೇಳ್ತಾರೆ, ವಿಚ್ ಆರ್ ದಿ 4 ಟೈಪ್ಸ್ ಆಫ್ ಬ್ಯಾರಿಯರ್ಸ್ ಆ್ಯಂಡ್ ಗಿವ್ ದಿ ಎಕ್ಸಾಂಪಲ್ಸ್ ಫಾರ್ ಇಟ್ ಅಂತ ಹೇಳಿ. ಆ 4 ಬ್ಯಾರಿಯರ್ಸ್ಗಳನ್ನು ಕೂಡ ಡೀಟೇಲ್ ಆಗಿ ಓದ್ಕೊಳ್ಳುವ. ಇನ್ನೇಟ್ ಇಮ್ಯುನಿಟಿಯಲ್ಲಿ ಬರುವಂತಹ 4 ಬ್ಯಾರಿಯರ್ಸ್ ಯಾವುದಂದರೆ, ಮೊದಲನೇದು ಫಿಸಿಕಲ್ ಬ್ಯಾರಿಯರ್, ಎರಡನೇದು ಫಿಸಿಯೋಲಾಜಿಕಲ್ ಬ್ಯಾರಿಯರ್, ಮೂರನೇದು ಸೆಲ್ಯುಲಾರ್ ಬ್ಯಾರಿಯರ್ ಮತ್ತು 4ನೇದು ಸೈಟೋಕೈನ್ ಬ್ಯಾರಿಯರ್. ಮೊದಲನೆಯದು ಫಿಸಿಕಲ್. ಇದರ ಹೆಸರೇ ಹೇಳ್ತೊಂಟು ಏನಂದರೆ ಇದು ಹೊರಗಿನಿಂದಲೇ ಯಾವುದೇ ರೀತಿಯಾದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬರುವುದನ್ನು ತಡೀತದೆ ಅಂತ ಹೇಳಿ. ಇದರಲ್ಲಿ ಬರುವಂತಹ ಎಕ್ಸಾಂಪಲ್ಸ್ ಯಾವುದಂದರೆ ಸ್ಕಿನ್ ಮತ್ತು ಮ್ಯೂಕಸ್. ಸ್ಕಿನ್ ಈಸ್ ದಿ ಮೇನ್ ಬ್ಯಾರಿಯರ್ ದ್ಯಾಟ್ ಪ್ರಿವೆಂಟ್ಸ್ ದಿ ಎಂಟ್ರಿ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಯಾಕಂದರೆ ಮೇನ್ ಫಸ್ಟ್ ಬ್ಯಾರಿಯರ್ ಇರುವಂಥದ್ದೇ ಸ್ಕಿನ್. ಇದರ ಮೂಲಕವಾಗಿಯೇ ಯಾವುದೇ ರೀತಿಯಾದ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಪಾಸ್ ಆಗಬೇಕು. ಆದರೆ ಯಾವುದೇ ರೀತಿಯಾದ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದ್ದರೆ ಅವುಗಳು ಅಲ್ಲೇ ಟ್ರ್ಯಾಪ್ ಆಗ್ತವೆ. ನೆಕ್ಸ್ಟ್ ಇರುವಂಥದ್ದು ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್. ಇದರಲ್ಲಿ ಬರುವಂತಹ ಎಕ್ಸಾಂಪಲ್ಸ್ ಯಾವುದಂದರೆ ಆ್ಯಸಿಡ್ ಇನ್ ದಿ ಸ್ಟೊಮಕ್, ಸಲೈವಾ ಇನ್ ದಿ ಮೌತ್ ಆ್ಯಂಡ್ ಟಿಯರ್ಸ್ ಫ್ರಮ್ ಐಸ್. ಆಲ್ ದೀಸ್ ವಿಲ್ ಪ್ರಿವೆಂಟ್ ದಿ ಮೈಕ್ರೋಬಿಯಲ್ ಗ್ರೋತ್. ಹಾರ್ಮ್ಫುಲ್ ಮೈಕ್ರೋಬ್ಸ್ಗಳು ಗ್ರೋ ಆಗುವುದನ್ನು ತಪ್ಪಿಸ್ತದೆ. ಸ್ಟೊಮಕ್ನಲ್ಲಿರುವಂತಹ ಆ್ಯಸಿಡ್ ನಮ್ಮ ಫುಡ್ಡಲ್ಲಿರುವಂತಹ ಯಾವುದೇ ರೀತಿಯಾದ ಹಾರ್ಮ್ಫುಲ್ ಮೈಕ್ರೋಬ್ಸ್ಗಳನ್ನು ಕೊಲ್ತದೆ. ನಮ್ಮ ಬಾಯಲ್ಲಿರುವಂತಹ ಸಲೈವಾ ನಾವು ತಿನ್ನುವಂತಹ ಫುಡ್ ಐಟಮ್ಸ್ನಲ್ಲಿ ಏನಾದರೂ ಮೈಕ್ರೋಬ್ಸ್ಗಳಿದ್ರೆ ಅದನ್ನು ಕೊಲ್ತದೆ. ಆ್ಯಂಡ್ ದಿ ಟಿಯರ್ಸ್ ಫ್ರಮ್ ಅವರ್ ಐಸ್ ಕಿಲ್ಸ್ ದಿ ಮೈಕ್ರೋಬ್ಸ್ ದಟ್ ಟ್ರೈಸ್ ಟು ಎಂಟರ್ ಥ್ರೂ ಇಟ್. ಥರ್ಡ್ ಟೈಪ್ ಆಫ್ ಬ್ಯಾರಿಯರ್ ಈಸ್ ಸೆಲ್ಯುಲಾರ್ ಬ್ಯಾರಿಯರ್. ಈ ಬ್ಯಾರಿಯರ್ನಲ್ಲಿ ಏನಾಗ್ತದೆ ಅಂದರೆ ನಮ್ಮ ಬಾಡಿಯಲ್ಲಿರುವಂತಹ ಸೆಲ್ಸ್ಗಳೇ ಹಾರ್ಮ್ಫುಲ್ ಮೈಕ್ರೋಬ್ಸ್ಗಳನ್ನು ಫೈಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಆ ಸೆಲ್ಸ್ಗಳು ಯಾವುದಂದರೆ WBCs, ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲ್ಯೂಕೋಸೈಟ್ಸ್. ನೆಕ್ಸ್ಟ್ ಈಸ್ ಪಾಲಿಮಾರ್ಫೋ ನ್ಯೂಕ್ಲಿಯರ್ ಲ್ಯೂಕೋಸೈಟ್ಸ್, PMNL ನ್ಯೂಟ್ರೋಫಿಲ್ಸ್, ಮೊನೋಸೈಟ್ಸ್ ಆ್ಯಂಡ್ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್, ದಟ್ ಈಸ್ ಅ ಟೈಪ್ ಆಫ್ ಲಿಂಫೋಸೈಟ್ಸ್. ಆ್ಯಂಡ್ ಮ್ಯಾಕ್ರೋಫೇಜಸ್ ಇನ್ ದಿ ಟಿಶ್ಯೂಸ್ ಆಲ್ಸೋ ಹೆಲ್ಪ್ಸ್ ಇನ್ ಡಿಸ್ಟ್ರಾಯಿಂಗ್ ದಿ ಮೈಕ್ರೋಬ್ಸ್. ಇದು ತುಂಬ ಸತಿ ರಿಪೀಟ್ ಆದಂತಹ ಕ್ವಶನ್, ಹಾಗಾಗಿ ಚೆನ್ನಾಗಿ ಎಲ್ಲ ಬ್ಯಾರಿಯರ್ಸ್ಗಳನ್ನು ಓದ್ಕೊಳ್ಳಿ. ಅದರ ಜೊತೆಗೆ ಅದರಲ್ಲಿರುವಂತಹ ಎಕ್ಸಾಂಪಲ್ಸ್ಗಳನ್ನು ಕೂಡ ಕರೆಕ್ಟಾಗಿ ಓದ್ಕೊಳ್ಳಿ. ಮ್ಯಾಕ್ರೋಫೇಜಸ್ ಇನ್ ಟಿಶ್ಯೂಸ್ ಕ್ಯಾನ್ ಫ್ಯಾಗೋಸೈಟೋಸ್ ಆ್ಯಂಡ್ ಡಿಸ್ಟ್ರಾಯ್ ಮೈಕ್ರೋಬ್ಸ್. ಅಂದರೆ ಮೈಕ್ರೋಬ್ಸ್ಗಳನ್ನು ಸುತ್ತುವರೆದು ಅವುಗಳನ್ನು ನಾಶಪಡಿಸ್ತದೆ. ನೆಕ್ಸ್ಟ್ ಟೈಪ್ ಆಫ್ ಬ್ಯಾರಿಯರ್ ಈಸ್ ಸೈಟೋಕೈನ್ ಬ್ಯಾರಿಯರ್.
And the example for cytokine barriers is interferons. These are the proteins which is secreted by the virus infected cells which protect the non-infected cells from further viral infection. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈ ಪಿಕ್ಚರಲ್ಲಿರುವಂತಹ ಆರೆಂಜ್ ಕಲರ್ಡ್ ಸೆಲ್ಸ್ಗಳನ್ನು ಹೆಲ್ತಿ ಹ್ಯೂಮನ್ ಸೆಲ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡುವ. ಈ ರೆಡ್ ಕಲರಲ್ಲಿ ಡ್ರಾ ಮಾಡಿರುವಂತಹ ಸೆಲ್ಲನ್ನು ವೈರಸ್ ಇನ್ಫೆಕ್ಟೆಡ್ ಸೆಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳುವ. ಈ ವೈರಸ್ ಇನ್ಫೆಕ್ಟೆಡ್ ಸೆಲ್ ಏನು ಮಾಡ್ತದೆ ಅಂದರೆ ತನ್ನ ಮೂಲಕವಾಗಿ ಕೆಲವೊಂದು ಪ್ರೋಟೀನ್ಸ್ಗಳನ್ನು ರಿಲೀಸ್ ಮಾಡ್ತದೆ. ಈ ಪ್ರೋಟೀನ್ಸ್ಗಳು ನಾನ್ ಇನ್ಫೆಕ್ಟೆಡ್ ಸೆಲ್ಸ್ಗಳನ್ನು ಪ್ರೊಟೆಕ್ಟ್ ಮಾಡ್ತದೆ. ಇನ್ನು ಮುಂದಕ್ಕೆ ಆಗಲಿಕ್ಕಿರುವಂತಹ ವೈರಲ್ ಇನ್ಫೆಕ್ಷನ್ಸ್ಗಳಿಂದ ಈ ನಾನ್ ಇನ್ಫೆಕ್ಟೆಡ್ ಸೆಲ್ಸ್ಗಳನ್ನು ಪ್ರೊಟೆಕ್ಟ್ ಮಾಡ್ತದೆ. ಈ ಪ್ರೋಟೀನ್ಸ್ಗಳನ್ನು ನಾವು ಇಂಟರ್ಫೆರಾನ್ಸ್ ಅಂತ ಹೇಳಿ ಕರಿತೇವೆ. ಇಷ್ಟೆಲ್ಲ ಪ್ರೊಟೆಕ್ಷನ್ ಇದ್ದರೆ ನಮ್ಗೆ ಯಾಕೆ ರೋಗಗಳು ಬರ್ತವೆ ಅಂತ ಹೇಳಿ ನಿಮ್ಗೆ ಅನಿಸ್ಬೋದು. ಈ ಇನ್ನೇಟ್ ಇಮ್ಯುನಿಟಿ ವರ್ಕ್ ಆಗೋದಿಲ್ಲ ಅಂತಲ್ಲ, ಆದರೆ ಮೈಕ್ರೋಬ್ಸ್ಗಳ ಪ್ರಮಾಣ ಅಂದರೆ ರೋಗಾಣುಗಳ ಸಂಖ್ಯೆ ತುಂಬ ಜಾಸ್ತಿ ಇದ್ದಾಗ ಆಗ ನಮ್ಮ ಇಮ್ಯುನಿಟಿ ಸೋಲ್ಲೇಬೇಕಾಗ್ತದೆ. ಆಗ ಇನ್ನೊಂದು ತರಹದ ಇಮ್ಯುನಿಟಿ ನಮಗೆ ಯೂಸ್ ಆಗ್ತದೆ. ಅದನ್ನು ನಾವು ಮುಂದಕ್ಕೆ ಓದ್ಕೊಳ್ಳಿಕ್ಕಿದ್ದೇವೆ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಮೈಕ್ರೋಬ್ಸ್ಗಳ ಸಂಖ್ಯೆ ಇತಿಮಿತಿಯಲ್ಲಿದ್ದಾಗ ಈ ಇಮ್ಯುನಿಟಿಗಳು ವರ್ಕ್ ಆಗ್ತದೆ. ಇಲ್ಲದಿದ್ದರೆ ನಾವು ಪ್ರತಿದಿನ ರೋಗಕ್ಕೆ ತುತ್ತಾಗಬೇಕಿತ್ತು. ಹಾಗೆ ಆಗೋದಿಲ್ಲ ಅಲ್ವಾ? ಇನ್ನೇಟ್ ಇಮ್ಯುನಿಟಿ ಟಾಪಿಕ್ ಈಗಾಗಲೇ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇರುವಂಥದ್ದು ಅಕ್ವೈರ್ಡ್ ಇಮ್ಯುನಿಟಿ. ಅಕ್ವೈರ್ಡ್ ಇಮ್ಯುನಿಟಿ ಅಂದರೆ ಇದು ಪ್ಯಾಥೋಜನ್ ಸ್ಪೆಸಿಫಿಕ್ ಆಗಿರ್ತದೆ. ಅಂದರೆ ಬ್ಯಾಕ್ಟೀರಿಯಾ ಇದ್ದರೆ ಒಂದು ರೀತಿ ಬಿಹೇವ್ ಮಾಡ್ತದೆ, ವೈರಸ್ ಇದ್ದರೆ ಇನ್ನೊಂದು ರೀತಿ ಬಿಹೇವ್ ಮಾಡ್ತದೆ. ಹೀಗೆ ಪ್ರತಿಯೊಂದು ಡಿಸೀಸಸ್ಗಳಿಗೂ ಒಂದೊಂದು ರೀತಿಯಲ್ಲಿ ಬಿಹೇವ್ ಮಾಡ್ತದೆ. ಆ್ಯಂಡ್ ಇಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಮೆಮೊರಿ. ಅಂದರೆ ಇದಕ್ಕೊಂದು ಎಕ್ಸಾಂಪಲ್ನ ಮೂಲಕವಾಗಿ ತಿಳ್ಕೊಳ್ಬೋದು. ಏನಂದರೆ ಯಾವುದೇ ಒಂದು ಪರ್ಸನ್ಗೆ ಚಿಕನ್ ಪಾಕ್ಸ್ ಒಮ್ಮೆ ಆಗಿದ್ದರೆ ಅದು ಎರಡನೇ ಸತಿ ಆಗುವಂಥದ್ದು ಬಹಳ ರೇರ್, ಆಗೋದಿಲ್ಲ. ಕೆಲವರಿಗೆ ಆಗಬಹುದು. ಅದು ಯಾಕೆ ಅಂದರೆ ಇಟ್ ಈಸ್ ಡ್ಯೂ ಟು ದಿ ಮೆಮೊರಿ ಆಫ್ ದಿ ಇಮ್ಯೂನ್ ಸಿಸ್ಟಮ್. ಒಮ್ಮೆ ಆ ಪ್ಯಾಥೋಜನ್ ಬಾಡಿಯನ್ನು ಎಂಟರ್ ಮಾಡಿದರೆ ಅದನ್ನು ನಮ್ಮ ಬಾಡಿ ನೆನಪಿಟ್ಕೊಳ್ತದೆ. ಅದು ಹೇಗೆ ನೆನಪಿಟ್ಕೊಳ್ತದೆ? ಆ ಪ್ರೊಸೆಸನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ 2 ರೆಸ್ಪಾನ್ಸಸ್ಗಳ ಬಗ್ಗೆ ಮಾತಾಡ್ಕೊಳ್ಬೇಕು. ದಟ್ ಈಸ್ ಇಮ್ಯೂನ್ ರೆಸ್ಪಾನ್ಸಸ್. ಒಂದು ಪ್ರೈಮರಿ ರೆಸ್ಪಾನ್ಸ್ ಮತ್ತು ಸೆಕೆಂಡರಿ ರೆಸ್ಪಾನ್ಸ್. ಪ್ರೈಮರಿ ರೆಸ್ಪಾನ್ಸ್ ಅದರ ಹೆಸರೇ ಹೇಳುವ ಹಾಗೆ ಪ್ರೈಮರಿ ಅಂದರೆ ಮೊದಲ ಸಾರಿ ಪ್ಯಾಥೋಜನ್ ಒಬ್ಬ ಪರ್ಸನ್ನ ಬಾಡಿಯನ್ನು ಎಂಟರ್ ಮಾಡಿದಾಗ ಆ ಪರ್ಸನ್ನ ಬಾಡಿ ಪ್ಯಾಥೋಜನ್ನ ವಿರುದ್ಧವಾಗಿ ಯಾವ ರೀತಿಯ ರೆಸ್ಪಾನ್ಸನ್ನು ಕೊಡ್ತದೆ, ಆ ರೆಸ್ಪಾನ್ಸನ್ನು ನಾವು ಪ್ರೈಮರಿ ರೆಸ್ಪಾನ್ಸ್ ಅಂತ ಹೇಳಿ ಕರಿತೇವೆ. ಆ್ಯಂಡ್ ಇಟ್ ಈಸ್ ಆಫ್ ಲೋ ಇಂಟೆನ್ಸಿಟಿ. ಆ ಸಮಯದಲ್ಲಿ ಸ್ಟ್ರಾಂಗ್ ರೆಸ್ಪಾನ್ಸ್ ಇರುವುದಿಲ್ಲ, ಲೋ ಇಂಟೆನ್ಸಿಟಿ ಅಂದರೆ ವೀಕ್ ರೆಸ್ಪಾನ್ಸ್ ಇರ್ತದೆ. ಆ ಸಮಯದಲ್ಲಿ ಇನ್ಫೆಕ್ಷನ್ ಆಗ್ತದೆ. ಇಮ್ಯೂನ್ ಸಿಸ್ಟಮ್ ಎಷ್ಟೇ ಟ್ರೈ ಮಾಡಿದರೂ ಕೂಡ ಪ್ಯಾಥೋಜನ್ನ ಸಂಖ್ಯೆ ಜಾಸ್ತಿ ಇರುವುದರಿಂದ ಏನಾಗ್ತದೆ ಅಂದರೆ ಆ ಪ್ಯಾಥೋಜನ್ಸ್ಗಳನ್ನು ಡಿಫೀಟ್ ಮಾಡಲಿಕ್ಕೆ ಇಮ್ಯೂನ್ ಸಿಸ್ಟಮ್ಗೆ ಆಗುವುದಿಲ್ಲ. ಆದರೆ ಸಬ್ಸಿಕ್ವೆಂಟ್ ಎನ್ಕೌಂಟರ್ ವಿತ್ ದಿ ಸೇಮ್ ಪ್ಯಾಥೋಜನ್ ಎಲಿಸಿಟ್ಸ್ ಎ ಹೈಲಿ ಇಂಟೆನ್ಸಿಫೈಡ್ ಸೆಕೆಂಡರಿ ಆರ್ ಅನಮ್ನೆಸ್ಟಿಕ್ ರೆಸ್ಪಾನ್ಸ್. ಅದೇ ಪ್ಯಾಥೋಜನ್ ಒಂದು ವೇಳೆ ಮತ್ತೊಮ್ಮೆ ಎಂಟರ್ ಮಾಡಿದರೆ ಅದರ ವಿರುದ್ಧವಾಗಿ ಸೆಕೆಂಡರಿ ಅಥವಾ ಅನಮ್ನೆಸ್ಟಿಕ್ ರೆಸ್ಪಾನ್ಸ್ ಉಂಟಾಗ್ತದೆ. ಇದು ಮಾತ್ರ ಹೈ ಇಂಟೆನ್ಸಿಟಿದು, ಅಂದರೆ ತುಂಬ ಸ್ಟ್ರಾಂಗ್ ಆಗಿರ್ತದೆ ರೆಸ್ಪಾನ್ಸ್. ಯಾಕಂದರೆ ನಮ್ಮ ಬಾಡಿಗೆ ಈಗಾಗಲೇ ಗೊತ್ತಿರ್ತದೆ ಏನಂದರೆ ಈ ಪ್ಯಾಥೋಜನ್ ಆಲ್ರೆಡಿ ನಮ್ಮ ಬಾಡಿಗೆ ಎಂಟರ್ ಮಾಡಿದೆ, ಇನ್ಫೆಕ್ಷನನ್ನು ಕಾಸ್ ಮಾಡಿದೆ ಅಂತ ಹೇಳಿ. ದಟ್ ಈಸ್ ದ ಬಾಡಿ ಅಪಿಯರ್ಸ್ ಟು ಹ್ಯಾವ್ ದಿ ಮೆಮೊರಿ ಆಫ್ ದಿ ಫಸ್ಟ್ ಎನ್ಕೌಂಟರ್. ಫಸ್ಟ್ ಸತಿ ಏನು ಬಂದಿತ್ತು ಅದರ ನೆನಪು ಬಾಡಿಗೆ ಇರ್ತದೆ. ಇನ್ನು ಉಳಿದಿರುವಂತಹ ಪಾಠನ ಓದ್ಕೊಳ್ಳೋ ಮೊದಲು ಇಮ್ಯುನಿಟಿ ನಿಜವಾಗಿಯೂ ಹೇಗೆ ವರ್ಕ್ ಮಾಡ್ತದೆ, ಅಲ್ಲಿರುವಂತಹ ಪ್ರೈಮರಿ ರೆಸ್ಪಾನ್ಸ್ ಹೇಗಿರ್ತದೆ, ಸೆಕೆಂಡರಿ ರೆಸ್ಪಾನ್ಸ್ ಹೇಗಿರ್ತದೆ ಎಂಬುದನ್ನು ನೋಡ್ಕೊಳ್ಳುವ. ಇಮ್ಯೂನ್ ಸಿಸ್ಟಮ್ ಹೇಗೆ ವರ್ಕ್ ಮಾಡ್ತದೆ ಅಂತ ಹೇಳಿ ತಿಳ್ಕೊಳ್ಳೋ ಮುಂಚೆ ಸೆಲ್ನ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಓದ್ಕೊಳ್ಳುವ. ಯಾವುದೇ ಸೆಲ್ ಆಗಿರ್ಬೋದು, ಅದೊಂದು ಬ್ಯಾಕ್ಟೀರಿಯಲ್ ಸೆಲ್ ಆಗಿರ್ಬೋದು ಅಥವಾ ಹ್ಯೂಮನ್ ಸೆಲ್ ಆಗಿರ್ಬೋದು, ಈ ಎಲ್ಲ ಸೆಲ್ಸ್ಗಳ ಮೇಲೆ ಆ್ಯಂಟಿಜೆನ್ಸ್ಗಳಿರ್ತವೆ. ಈ ಆ್ಯಂಟಿಜೆನ್ಸ್ಗಳು ಪ್ರೋಟೀನೇಷಿಯಸ್ ಆಗಿರ್ತದೆ, ಯೂಶ್ವಲಿ ಪ್ರೋಟೀನೇಷಿಯಸ್. ಈ ಆ್ಯಂಟಿಜೆನ್ಸ್ಗಳು ನೇಮ್ ಪ್ಲೇಟ್ ಇದ್ದಾಗೆ. ಅಂದರೆ ಈಗ ಯಾರ್ದಾದ್ರೂ ಹೆಸರು ತಿಳ್ಕೊಳ್ಬೇಕಾಗಿದ್ರೆ ಅವರ ನೇಮ್ ಪ್ಲೇಟನ್ನು ನೋಡಿದರೆ ನಮ್ಗೆ ಗೊತ್ತಾಗ್ತದೆ, ಹಾಂ ಇವರ ಹೆಸರು ಇದು ಅಂತ ಹೇಳಿ. ಹ್ಯೂಮನ್ ಸೆಲ್ಸ್ನ ಮೇಲಿರುವಂತಹ ಆ್ಯಂಟಿಜೆನ್ಸ್ಗಳು MHC1 ಅಂತ ಹೇಳಿ ನಾವು ಕರಿತೀವಿ. ಆದರೆ ಪ್ರತಿಯೊಂದು ಹ್ಯೂಮನ್ನಲ್ಲಿ ಕೂಡ ಇದು ಡಿಫ್ರೆಂಟ್ ಆಗಿರ್ತದೆ. ಪ್ರತಿಯೊಬ್ಬರಲ್ಲೂ ಈ MHC1 ಡಿಫ್ರೆಂಟ್ ಆಗಿರ್ತದೆ. ಅಂದರೆ ಒಬ್ಬ ಪರ್ಸನಲ್ಲಿರುವಂತಹ MHC1 ಇನ್ನೊಬ್ಬ ಪರ್ಸನಲ್ಲಿರುವಂತಹ MHC1 ಆ್ಯಂಟಿಜನ್ಗೆ ಮ್ಯಾಚ್ ಆಗಿರುವುದಿಲ್ಲ, ಡಿಫ್ರೆಂಟ್ ಇರ್ತದೆ. ಇದೇ ಕಾರಣಕ್ಕಾಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ಯಾವುದೇ ರೀತಿಯಾದ ಪ್ಯಾಥೋಜನ್ ನಮ್ಮ ಬಾಡಿಗೆ ಎಂಟರ್ ಮಾಡಿದರೆ ತಿಳ್ಕೊಳ್ತದೆ. ಹೇಗೆಂದರೆ ಈ ಬ್ಯಾಕ್ಟೀರಿಯಲ್ ಸೆಲ್ನ ಮೇಲಿರುವಂತಹ ಆ್ಯಂಟಿಜೆನ್ಸ್ಗಳು ನಮ್ಮ ಬಾಡಿಯಲ್ಲಿರುವಂತಹ ಹ್ಯೂಮನ್ ಸೆಲ್ಲಲ್ಲಿರುವಂತಹ MHC1 ಆ್ಯಂಟಿಜನ್ಗೆ ಮ್ಯಾಚ್ ಆಗೋದಿಲ್ಲ, ಡಿಫ್ರೆಂಟ್ ಆಗಿರ್ತದೆ. ಆಗ ಏನು ಮಾಡ್ತದೆ ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಅದರ ಮೇಲೆ ಅಟ್ಯಾಕ್ ಮಾಡ್ತದೆ.
ಅದು ಹೇಗೆ ಅಟ್ಯಾಕ್ ಮಾಡ್ತಾರೆ ಅಂತ ನೋಡ್ಕೊಳ್ಳುವ. ಇದನ್ನು ಒಂದು ಎಕ್ಸಾಂಪಲ್ನ ಮೂಲಕವಾಗಿ ತಿಳ್ಕೊಳ್ಳುವ. ಮೊದಲನೇದಾಗಿ ಯಾರೋ ಒಬ್ಬರು ಏನೋ ಒಂದು ಕೆಲಸ ಮಾಡ್ತಾ ಇರುವಾಗ ಅವರ ಕೈಗೆ ಪೆಟ್ಟಾಗ್ತದೆ. ಇದರಿಂದಾಗಿ ಅವರ ಫಸ್ಟ್ ಬ್ಯಾರಿಯರ್ ಬ್ರೀಚ್ ಆಗ್ತದೆ, ಅಂದರೆ ಸ್ಕಿನ್ ಬ್ರೇಕೇಜ್ ಆದದ್ರಿಂದ ಇಲ್ಲಿಂದ ಬ್ಯಾಕ್ಟೀರಿಯಾಗಳು ಎಂಟರ್ ಆಗ್ಬೋದು. ಹಾಗೆಯೇ ಆ ಬ್ಯಾಕ್ಟೀರಿಯಾಗಳು ಆ ಬ್ರೇಕ್ನಿಂದಾಗಿ ಎಂಟರ್ ಆಗ್ತವೆ ಮತ್ತು ನಮ್ಮ ಬ್ಲಡ್ ಸ್ಟ್ರೀಮನ್ನು ಎಂಟರ್ ಆಗ್ತದೆ. ಯಾಕಂದರೆ ಅವುಗಳಿಗೆ ನಮ್ಮ ಬ್ಲಡ್ ಅಗತ್ಯವಿರುವಂತಹ ಫುಡ್ ರಿಸೋರ್ಸಸ್ಗಳು ಸಿಗ್ತದೆ. ಆದರೆ ಇವುಗಳಷ್ಟಕ್ಕೆ ಬೆಳವಣಿಗೆ ಆದರೆ ತೊಂದರೆ ಇಲ್ಲ. ಇವುಗಳೇನು ಮಾಡ್ತವೆ ಅಂದರೆ ಟಾಕ್ಸಿನ್ಗಳನ್ನು ರಿಲೀಸ್ ಮಾಡ್ತವೆ. ಈ ಟಾಕ್ಸಿನ್ನಿಂದಾಗಿ ಆ ಪರ್ಸನ್ಗೆ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರ್ತದೆ. ಈಗ ನಮ್ಮ ಬ್ಲಡ್ ಸ್ಟ್ರೀಮ್ನಲ್ಲಿ WBCsಗಳು ಟ್ರಾವೆಲ್ ಮಾಡ್ತಾ ಇರ್ತವೆ. ಈ WBCsಗಳ ಟೈಪ್ಸನ್ನು ಈಗಾಗಲೇ ನೀವು ಓದಿರ್ತೀರಿ, ಬಟ್ ಅದನ್ನೊಮ್ಮೆ ರೀಕ್ಯಾಪ್ ಮಾಡ್ಕೊಳ್ಳುವ. WBCs, these are the main immunity developer and these are of two types, A granulocyte and granulocyte. ಯಾವ WBCಯಲ್ಲಿ ಅಂದರೆ ಅವುಗಳ ಸೈಟೋಪ್ಲಾಸಮ್ನಲ್ಲಿ ಗ್ರ್ಯಾನ್ಯೂಲ್ಸ್ಗಳಿರ್ತವೋ ಅದನ್ನು ನಾವು ಗ್ರ್ಯಾನ್ಯುಲೋಸೈಟ್ ಅಂತ ಹೇಳಿ ಕರಿತೇವೆ. ಯಾವ WBCsಗಳಲ್ಲಿ ಅಂದರೆ ಸೈಟೋಪ್ಲಾಸಮ್ನಲ್ಲಿ ಗ್ರ್ಯಾನ್ಯೂಲ್ಸ್ಗಳು ಇರುವುದಿಲ್ಲವೋ ಅವುಗಳನ್ನು ನಾವು ಎ ಗ್ರ್ಯಾನ್ಯುಲೋಸೈಟ್ ಅಂತ ಹೇಳಿ ಕರಿತೇವೆ. ಗ್ರ್ಯಾನ್ಯುಲೋಸೈಟ್ನಲ್ಲಿ 3 ವಿಧಗಳು: ಇಸಿನೋಫಿಲ್, ಬೇಸೋಫಿಲ್ ಆ್ಯಂಡ್ ನ್ಯೂಟ್ರೋಫಿಲ್. ಈ ನ್ಯೂಟ್ರೋಫಿಲ್ಸ್ಗಳು ತುಂಬ ಸಣ್ಣದಾಗಿರ್ತವೆ, ಆದರೆ ದೀಸ್ ಆರ್ ಮೋಸ್ಟ್ ಅಬಾಂಡೆಂಟ್ ಟೈಪ್ ಆಫ್ WBCs. ದೀಸ್ ಆರ್ ಫ್ಯಾಗೋಸೈಟ್ಸ್. ಫ್ಯಾಗೋ ಅಂದರೆ ಈಟಿಂಗ್, ಕನ್ಸ್ಯೂಮಿಂಗ್ ಆರ್ ಡಿಸ್ಟ್ರಾಯಿಂಗ್ ಅಂತ ಅರ್ಥ. ಸೈಟೋ ಅಂದರೆ ಸೆಲ್ಸ್ ಅಂತ ಅರ್ಥ. ಅಂದರೆ ಇವುಗಳು ಸೆಲ್ಸ್ಗಳನ್ನು ತಿಂತವೆ ಅಥವಾ ಸೆಲ್ಸ್ಗಳನ್ನು ಡಿಸ್ಟ್ರಾಯ್ ಮಾಡ್ತವೆ. ಇವುಗಳು ಯಾವುದನ್ನು ಡಿಸ್ಟ್ರಾಯ್ ಮಾಡ್ತವೆ? ಪ್ಯಾಥೋಜನ್ಗಳನ್ನು. ನೆಕ್ಸ್ಟ್ ಇರುವಂಥದ್ದು ಎ ಗ್ರ್ಯಾನ್ಯುಲೋಸೈಟ್ನ ಟೈಪ್ಸ್ಗಳು. ಒಂದು ಮೊನೋಸೈಟ್ ಮತ್ತು ಇನ್ನೊಂದು ಲಿಂಫೋಸೈಟ್ಸ್. ಮೊನೋಸೈಟ್ಸ್ಗಳು ಡೆವಲಪ್ ಆಗಿ ಮ್ಯಾಕ್ರೋಫೇಜಸ್ಗಳನ್ನು ಫಾರ್ಮ್ ಮಾಡ್ತವೆ. ಈ ಮ್ಯಾಕ್ರೋಫೇಜಸ್ಗಳು ನ್ಯೂಟ್ರೋಫಿಲ್ಸ್ಗಳಿಗಿಂತಲೂ ದೊಡ್ಡ ಫ್ಯಾಗೋಸೈಟ್ಸ್ಗಳು. ಈಗ ಯಾವುದೋ ಒಂದು ಬ್ಯಾಕ್ಟೀರಿಯಾ ಬ್ಲಡ್ ಸ್ಟ್ರೀಮನ್ನು ಎಂಟರ್ ಮಾಡಿದೆ ಅಂತ ತಿಳ್ಕೊಂಡಾಗ ಇವುಗಳು ಹೇಗೆ ಅಟ್ಯಾಕ್ ಮಾಡ್ತಾರೆ ಅಂತ ನೋಡ್ಕೊಳ್ಳುವ. ಇನ್ಫೆಕ್ಷನ್ ಉಂಟಾದಂತಹ ಸೈಟಿಗೆ ಮೊದಲನೇದಾಗಿ ನ್ಯೂಟ್ರೋಫಿಲ್ಸ್ಗಳು ರೀಚ್ ಆಗ್ತವೆ. ಯಾಕಂದರೆ ಇವುಗಳು ಸಣ್ಣದಾಗಿರುವುದರಿಂದ ಈಸಿಲಿಯಾಗಿ ಬ್ಲಡ್ ಸ್ಟ್ರೀಮನ್ನು ಎಂಟರ್ ಮಾಡ್ತವೆ ಮತ್ತು ಈ ಬ್ಯಾಕ್ಟೀರಿಯಲ್ ಸೆಲ್ಸ್ಗಳನ್ನು ತಿನ್ನಲಿಕ್ಕೆ ಶುರು ಮಾಡ್ತವೆ. ಇವುಗಳಿಂದ ಎಲ್ಲವನ್ನು ಕನ್ಸ್ಯೂಮ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಮಯದಲ್ಲಿ ಮ್ಯಾಕ್ರೋಫೇಜಸ್ಗಳು ಈ ಬ್ಲಡ್ ಸ್ಟ್ರೀಮನ್ನು ಎಂಟರ್ ಮಾಡ್ತವೆ. ಇವುಗಳು ಕೆಲವು ಬ್ಯಾಕ್ಟೀರಿಯಾಸ್ಗಳನ್ನು ಒಂದೇ ಸತಿ ಎನ್ಗಲ್ಫ್ ಮಾಡ್ಕೊಳ್ಬೋದು, ಯಾಕಂದರೆ ಇವುಗಳು ದೊಡ್ಡದಾಗಿರ್ತವೆ. ಇದರಿಂದಾಗಿ ಬ್ಯಾಕ್ಟೀರಿಯಾಸ್ಗಳ ಸಂಖ್ಯೆ ಕಮ್ಮಿ ಆಗ್ತೊಂಡು ಹೋಗ್ತದೆ. ಹೆಚ್ಚಿನ ಕೇಸಸ್ಗಳಲ್ಲಿ ಇಲ್ಲಿಗೆ ಮುಗಿತದೆ, ಅಂದರೆ ಬ್ಯಾಕ್ಟೀರಿಯಾಗಳು ಎಲ್ಲವೂ ಕೂಡ ಖಾಲಿ ಆಗ್ತವೆ ಮತ್ತು ಇನ್ಫೆಕ್ಷನ್ ಮುಂದಕ್ಕೆ ನಡೆಯುವುದಿಲ್ಲ. ಆದರೆ ಕೆಲವೊಂದು ಕೇಸಸ್ಗಳಲ್ಲಿ ಬ್ಯಾಕ್ಟೀರಿಯಾಗಳು ತುಂಬ ಫಾಸ್ಟಾಗಿ ಗ್ರೋ ಆಗಿ ಮ್ಯಾಕ್ರೋಫೇಜಸ್ಗಳಿಗೂ ನ್ಯೂಟ್ರೋಫಿಲ್ಸ್ಗಳಿಗೂ ಅವುಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಸಮಯದಲ್ಲಿ ಈ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ ಅಂದರೆ ಹ್ಯೂಮನ್ ಬಾಡಿಯಲ್ಲಿರುವಂತಹ ಸೆಲ್ಸ್ಗಳಿಗೆ ಎಂಟರ್ ಮಾಡ್ತವೆ. ದಟ್ ಈಸ್ ದೇ ವಿಲ್ ಎಂಟರ್ ಇನ್ ಟು ದಿ ಹ್ಯೂಮನ್ ಸೆಲ್ಸ್. ಇದು ಹ್ಯೂಮನ್ ಸೆಲ್ಸ್ಗಳು. ಈ ಹ್ಯೂಮನ್ ಸೆಲ್ಸ್ಗಳಲ್ಲಿ MHC1 ಆ್ಯಂಟಿಜನ್ ಉಂಟು. ಈ ಬ್ಯಾಕ್ಟೀರಿಯಾಗಳು ಈ ಹ್ಯೂಮನ್ ಸೆಲ್ಸ್ಗಳನ್ನು ಎಂಟರ್ ಮಾಡ್ತವೆ. ಇದರಿಂದಾಗಿ ಈ ಹ್ಯೂಮನ್ ಸೆಲ್ಸ್ಗಳನ್ನು ನಾವು ಈಗ ಇನ್ಫೆಕ್ಟೆಡ್ ಹ್ಯೂಮನ್ ಸೆಲ್ಸ್ ಅಂತ ಹೇಳಿ ಕರಿಬಹುದು. ಯಾಕಂದರೆ ಇಲ್ಲಿ ಬ್ಯಾಕ್ಟೀರಿಯಾಗಳು ಎಂಟರ್ ಆಗಿವೆ. ಇದೆಲ್ಲ ಹೇಗಾಯಿತು? ಯಾಕಂದರೆ ಈ ಬ್ಯಾಕ್ಟೀರಿಯಾಗಳ ಸಂಖ್ಯೆ ತುಂಬ ಇತ್ತು. ಹಾಗಾಗಿ ನ್ಯೂಟ್ರೋಫಿಲ್ಸ್ಗಳಿಗೂ ಮ್ಯಾಕ್ರೋಫೇಜಸ್ಗಳಿಗೂ ಯಾವುದೇ ರೀತಿಯಾದ ಕಂಟ್ರೋಲ್ ತರಲಿಕ್ಕಾಗಲಿಲ್ಲ. ಈಗ ಒಂದು ಸ್ಪೆಷಲ್ ಫೋರ್ಸ್ನ ಅವಶ್ಯಕತೆ ಇರ್ತದೆ. ಈ ಸಮಯದಲ್ಲಿ ಬ್ರೈನ್ ಆಫ್ ದಿ ಇಮ್ಯೂನ್ ಸಿಸ್ಟಮ್ ಅಂತ ಕರಿತೇವೆ. ಇದು ನಿಮ್ಮ NCERTಯಲ್ಲಿ ಇಲ್ಲ, ಆದರೆ ಟಾಪಿಕನ್ನು ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕಾಗಿ ನಿಮಗೆ ಇದರ ಬಗ್ಗೆ ಸ್ವಲ್ಪ ಗೊತ್ತಿದ್ದರೆ ಸಾಕು. ಹೆಸರೇನು ನೆನಪಿಟ್ಕೊಳ್ಬೇಕಾದ ಅಗತ್ಯ ಇಲ್ಲ. ಬ್ರೈನ್ ಆಫ್ ದಿ ಇಮ್ಯೂನ್ ಸಿಸ್ಟಮ್ ಬರ್ತಾರೆ, ಅದನ್ನು ನಾವು ಡೆಂಡ್ರಿಟಿಕ್ ಸೆಲ್ ಅಂತವೂ ಕೂಡ ಕರಿತೇವೆ. ಅದು ಬಂದು ಕೆಲವೊಂದು ಬ್ಯಾಕ್ಟೀರಿಯಾಸ್ಗಳನ್ನು ಅದೇ ಕನ್ಸ್ಯೂಮ್ ಮಾಡ್ತದೆ. ಇದೇನು ಮಾಡ್ತದೆ ಅಂದರೆ ಬ್ಯಾಕ್ಟೀರಿಯಲ್ ಸೆಲ್ಸ್ಗಳನ್ನು ಕನ್ಸ್ಯೂಮ್ ಮಾಡ್ತದೆ ಮತ್ತು ಅದರಲ್ಲಿರುವಂತಹ ಆ ಬ್ಯಾಕ್ಟೀರಿಯಾ ಮೇಲಿರುವಂತಹ ಆ್ಯಂಟಿಜೆನ್ಸ್ಗಳನ್ನು ತನ್ನ ಮೇಲೆ ಹಾಕೊಳ್ತದೆ. ಈಗ ನಿಮಗೊಂದು ಪ್ರಶ್ನೆ ಬರ್ಬೋದೇನೆಂದರೆ, ಬ್ಯಾಕ್ಟೀರಿಯಾದ ಮೇಲಿರುವಂತಹ ಆ್ಯಂಟಿಜೆನ್ಸ್ಗಳನ್ನು ತನ್ನ ಮೇಲೆ ಹಾಕೊಂಡ್ರೆ ಈ ನ್ಯೂಟ್ರೋಫಿಲ್ಸ್ ಮತ್ತು ಮ್ಯಾಕ್ರೋಫೇಜಸ್ಗಳು ಇದರ ಮೇಲೆ ಅಟ್ಯಾಕ್ ಮಾಡೋದಿಲ್ವಾ ಅಂತ ಹೇಳಿ. ಯಾಕಂದರೆ ಬ್ಯಾಕ್ಟೀರಿಯಾದ ಆ್ಯಂಟಿಜೆನ್ಸ್ಗಳು ಇದರ ಮೇಲೆ ಉಂಟು. ಹಾಗೆ ಆಗೋದಿಲ್ಲ, ಯಾಕಂದರೆ ಇವುಗಳಲ್ಲಿ ಸ್ಪೆಷಲ್ ಟೈಪ್ ಆಫ್ ಆ್ಯಂಟಿಜೆನ್ಸ್ಗಳಿರ್ತವೆ. ಅದನ್ನು ನಾವು MHC2 ಆ್ಯಂಟಿಜೆನ್ಸ್ ಅಂತ ಕರಿತೇವೆ. ಈ ಆ್ಯಂಟಿಜೆನ್ಸ್ ಇರೋದ್ರಿಂದ ಅದರ ಮೇಲೆ ಬ್ಯಾಕ್ಟೀರಿಯಲ್ಗಳ ಆ್ಯಂಟಿಜೆನ್ಸ್ ಇರೋದ್ರಿಂದ ನ್ಯೂಟ್ರೋಫಿಲ್ಸ್ಗಳು ಇದನ್ನು ಕನ್ಸ್ಯೂಮ್ ಮಾಡೋದಿಲ್ಲ.
ಅದೇನೇ ಇರಲಿ ಅದನ್ನು ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಒಟ್ಟು ಈ ಡೆಂಡ್ರಿಟಿಕ್ ಸೆಲ್ ಏನು ಮಾಡ್ತದೆ ಅಂದರೆ ಬ್ಯಾಕ್ಟೀರಿಯಾಗಳ ಆ್ಯಂಟಿಜೆನ್ಸ್ಗಳನ್ನು ತನ್ನ ಮೇಲೆ ಹಾಕ್ಕೊಂಡು ಇಲ್ಲಿಂದ ಫ್ಲೋ ಆಗಿ ಬಿ ಲಿಂಫೋಸೈಟ್ಸ್ ಮತ್ತು ಟಿ ಲಿಂಫೋಸೈಟ್ಸ್ ಇರುವಂತಹ ಜಾಗಕ್ಕೆ ಬರ್ತದೆ. ದಟ್ ಈಸ್ ಲಿಂಫ್ ನೋಡಿಗೆ ಹೋಗ್ತದೆ. ಡೆಂಡ್ರಿಟಿಕ್ ಸೆಲ್ ಲಿಂಫ್ ನೋಡನ್ನು ಎಂಟರ್ ಮಾಡ್ತದೆ. ಈ ಲಿಂಫ್ ನೋಡಲ್ಲಿ ಟಿ ಲಿಂಫೋಸೈಟ್ಸ್ಗಳು ಇರ್ತವೆ. ಈಗ ಈ ಡೆಂಡ್ರಿಟಿಕ್ ಸೆಲ್ ಏನು ಮಾಡ್ತದೆ ಅಂದರೆ ಬ್ಯಾಕ್ಟೀರಿಯಲ್ ಸೆಲ್ನ ಆ್ಯಂಟಿಜೆನ್ಸ್ಗಳನ್ನು ತಗೊಂಡು ಬಂದಿದೆ, ಅದನ್ನು ಈ ಟಿ ಲಿಂಫೋಸೈಟ್ಸ್ನ ಎದುರು ಪ್ರೆಸೆಂಟ್ ಮಾಡ್ತಾರೆ. ಈ ಆ್ಯಂಟಿಜನ್ನ ವಿರುದ್ಧವಾಗಿ ಹೋರಾಡುವಂತಹ ಟಿ ಲಿಂಫೋಸೈಟ್ಸ್ ಇಲ್ಲಿ ಯಾರಾದರೂ ಇದ್ದಾರಾ ಅಂತ ಹೇಳಿ ಚೆಕ್ ಮಾಡೋದಕ್ಕೆ. ಇಲ್ಲಿರುವಂತಹ ಟಿ ಲಿಂಫೋಸೈಟ್ಸ್ಗಳಲ್ಲಿ ಎಲ್ಲ ಟಿ ಲಿಂಫೋಸೈಟ್ಸ್ ಕೂಡ ಆ ಬ್ಯಾಕ್ಟೀರಿಯಾದ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವ ಟಿ ಲಿಂಫೋಸೈಟ್ ಆ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡಲಿಕ್ಕೆ ಯೋಗ್ಯವಾಗಿದೆಯೋ ಆ ಟಿ ಲಿಂಫೋಸೈಟ್ ಅದನ್ನು ರೆಕಾಗ್ನೈಸ್ ಮಾಡ್ತದೆ ಮತ್ತು ತನ್ನ ಕಾಪೀಸನ್ನು ಮಾಡ್ಕೊಳ್ತದೆ. ಕೂಡಲೇ ತನ್ನ ಕಾಪೀಸ್ಗಳನ್ನು ಮಾಡ್ಕೊಳ್ತದೆ. ಇಲ್ಲಿ ಫಾರ್ಮ್ ಆಗಿರುವಂತಹ ಟಿ ಲಿಂಫೋಸೈಟ್ಸ್ಗಳು ಎಲ್ಲ ಒಂದೇ ರೀತಿಯದ್ದಲ್ಲ. ಅದರಲ್ಲಿ 3 ವಿಧವಾದ ಟಿ ಲಿಂಫೋಸೈಟ್ಸ್ಗಳು ಫಾರ್ಮ್ ಆಗ್ತದೆ. ಅದು ಯಾವುದಂದ್ರೆ, ಮೊದಲನೇದು ಟಿ ಹೆಲ್ಪರ್ ಸೆಲ್ಸ್ ಅಥವಾ ಹೆಲ್ಪರ್ ಟಿ ಸೆಲ್ಸ್, ಎರಡನೇದು ಮೆಮೊರಿ ಟಿ ಸೆಲ್ ಮತ್ತು ಸೈಟೋಟಾಕ್ಸಿಕ್ ಟಿ ಸೆಲ್. ಅವುಗಳು ನೋಡಲಿಕ್ಕೆ ಈ ರೀತಿಯಾಗಿರುವುದಿಲ್ಲ, ಆದರೆ ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ, ಅವುಗಳ ಫಂಕ್ಷನ್ಸ್ಗಳು ಅರ್ಥವಾಗುವುದಕ್ಕೋಸ್ಕರ ಈ ರೀತಿಯಾಗಿ ಡ್ರಾ ಮಾಡಿದ್ದೇನೆ. ಈ ಹೆಲ್ಪರ್ ಟಿ ಸೆಲ್ ಏನು ಮಾಡ್ತದೆ ಅಂದರೆ ಲಿಂಫ್ ನೋಡಲ್ಲಿರುವಂತಹ ಬಿ ಲಿಂಫೋಸೈಟ್ಸ್ಗಳಲ್ಲಿ ಆ ಬ್ಯಾಕ್ಟೀರಿಯಾವನ್ನು ಫೈಟ್ ಮಾಡಲಿಕ್ಕೆ ಯೋಗ್ಯವಾದಂತಹ ಬಿ ಸೆಲ್ಲನ್ನು ಆಕ್ಟಿವೇಟ್ ಮಾಡ್ತಾರೆ. ಅಂದರೆ ಈ ಲಿಂಫ್ ನೋಡಲ್ಲೇ ಬಿ ಲಿಂಫೋಸೈಟ್ಸ್ಗಳು ಕೂಡ ಇರ್ತವೆ, ಆದರೆ ಅವುಗಳನ್ನು ಆಕ್ಟಿವೇಟ್ ಮಾಡಲಿಕ್ಕೆ ಆ ಆ್ಯಂಟಿಜೆನ್ಸ್ಗಳನ್ನು ತೋರಿಸಬೇಕಾಗ್ತದೆ, ಬ್ಯಾಕ್ಟೀರಿಯಲ್ ಆ್ಯಂಟಿಜೆನ್ಸ್ಗಳನ್ನು ತೋರಿಸಬೇಕಾಗ್ತದೆ. ಆ ಕೆಲಸವನ್ನು ಟಿ ಹೆಲ್ಪರ್ ಸೆಲ್ಸ್ ಮಾಡ್ತದೆ. ಟಿ ಹೆಲ್ಪರ್ ಸೆಲ್ಸ್ ಬಂದು ಇಲ್ಲಿ ಕೇಳ್ತದೆ, ಬ್ಯಾಕ್ಟೀರಿಯಾಗಳು ಈ ಹ್ಯೂಮನ್ ಬಾಡಿಯನ್ನು ಎಂಟರ್ ಮಾಡಿದೆ, ಹಾಗಾಗಿ ಈ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡಲಿಕ್ಕೆ ನಿಮ್ಮಲ್ಲಿ ಯಾರು ಯೋಗ್ಯರಾಗಿದ್ದೀರಿ ಅಂತ ಕೇಳ್ತಾರೆ. ಈ ಬಿ ಲಿಂಫೋಸೈಟ್ಸ್ಗಳಲ್ಲಿ ಯಾವುದು ಯೋಗ್ಯವಾಗಿದೆಯೋ, ಆ ಬ್ಯಾಕ್ಟೀರಿಯಾಗಳನ್ನು ಫೈಟ್ ಮಾಡಲಿಕ್ಕೆ ಯಾವುದು ಯೋಗ್ಯವಾಗಿದೆಯೋ ಆ ಲಿಂಫೋಸೈಟ್ಸ್ಗಳು ಆಕ್ಟಿವೇಟ್ ಆಗಿ ತನ್ನ ಕಾಪೀಸನ್ನು ಮಾಡ್ಕೊಳ್ತದೆ. ಇಲ್ಲಿ ಈಗ ಫಾರ್ಮ್ ಆಗಿರುವಂತಹ ಬಿ ಲಿಂಫೋಸೈಟ್ಸಲ್ಲಿ ಕೂಡ 2 ವಿಧಗಳುಂಟು. ಅದು ಯಾವುದಂದರೆ ಪ್ಲಾಸ್ಮಾ ಸೆಲ್ ಮತ್ತು ಮೆಮೊರಿ ಬಿ ಸೆಲ್ಸ್. ಅದಕ್ಕಿಂತ ಮೊದಲು ಈಗ ಮೆಮೊರಿ ಟಿ ಸೆಲ್ಸ್ನ ಯೂಸನ್ನು ನೋಡ್ಕೊಳ್ಳುವ. ಮೆಮೊರಿ ಟಿ ಸೆಲ್ಸ್ ಅಂದರೆ ಇವುಗಳೇ ಒಮ್ಮೆ ಬಂದಂತಹ ಇನ್ಫೆಕ್ಷನ್ಸ್ಗಳ ನೆನಪಿಟ್ಕೊಳ್ಳುವಂಥದ್ದು. ನಾನು ಆಗಲೇ ಹೇಳಿದ್ದೆ ಏನೆಂದರೆ, ನಮ್ಮ ಬಾಡಿ ಯಾವುದೇ ಪ್ಯಾಥೋಜನ್ ನಮ್ಮ ಬಾಡಿಯೊಳಗೆ ಮೊದಲ ಬಾರಿಗೆ ಎಂಟರ್ ಮಾಡಿದಾಗ ಅದನ್ನು ನೆನಪಿಟ್ಕೊಳ್ತದೆ. ಅದನ್ನು ನೆನಪಿಟ್ಕೊಳ್ಳುವಂಥದ್ದು ಈ ಮೆಮೊರಿ ಟಿ ಸೆಲ್ಸ್ಗಳೇ. ಮೂರನೇದು ಸೈಟೋಟಾಕ್ಸಿಕ್ ಟಿ ಸೆಲ್ಸ್. ಇವುಗಳೇನು ಮಾಡ್ತವಂದರೆ ಇನ್ಫೆಕ್ಷನ್ ನಡೆದಿರುವಂತಹ ಸ್ಥಳಕ್ಕೆ ಹೋಗ್ತವೆ. ಇಲ್ಲಿ ಇನ್ಫೆಕ್ಟೆಡ್ ಆಗಿರುವಂತಹ ಹ್ಯೂಮನ್ ಸೆಲ್ಲನ್ನು ಡಿಸ್ಟ್ರಾಯ್ ಮಾಡ್ತಾರೆ. ಯಾಕಂದರೆ ಈ ಹ್ಯೂಮನ್ ಸೆಲ್ಸ್ಗಳೇನು ಮಾಡಿರ್ತವಂದರೆ ಬ್ಯಾಕ್ಟೀರಿಯಾದ ಆ್ಯಂಟಿಜೆನ್ಸ್ಗಳನ್ನು ತಮ್ಮ ಮೇಲೆ ಹಾಕ್ಕೊಂಡಿರ್ತವೆ. ಯಾಕಂದರೆ ಅವುಗಳು ಕೂಡ ಸಾಯ್ಬೇಕಂತಲೇ ಅನಿಸ್ಕೊಂಡಿರ್ತದೆ. ಯಾಕಂದರೆ ಇಲ್ಲಿರುವಂತಹ ಬ್ಯಾಕ್ಟೀರಿಯಾಸ್ಗಳು ಮತ್ತೊಂದು ಹೆಲ್ತಿ ಹ್ಯೂಮನ್ ಸೆಲ್ಲನ್ನು ಅಟ್ಯಾಕ್ ಮಾಡಿ ಅಲ್ಲಿ ಕೂಡ ಇನ್ಫೆಕ್ಷನನ್ನು ಕಾಸ್ ಮಾಡ್ಬೋದು. ಹಾಗಾಗಿ ಅದನ್ನು ತಪ್ಪಿಸುವುದಕ್ಕಾಗಿ ಈ ಬ್ಯಾಕ್ಟೀರಿಯಾಗಳ ಆ್ಯಂಟಿಜೆನ್ಸ್ಗಳನ್ನು ತಮ್ಮ ಮೇಲೆ ಹಾಕೋದ್ರಿಂದ ಇದು ಹ್ಯೂಮನ್ ಸೆಲ್ ತಮ್ಮದಲ್ಲ, ಇದೊಂದು ಬೇರೆ ಫಾರಿನ್ ಸೆಲ್ನ ಹಾಗೆ ಬಿಹೇವ್ ಮಾಡ್ತದೆ, ಫಾರಿನ್ ಸೆಲ್ ಅಂತ ಹೇಳಿ ಅನಿಸ್ಕೊಳ್ತದೆ. ಇದರಿಂದಾಗಿ ಅದನ್ನು ಕಿಲ್ ಮಾಡ್ತದೆ. ಈ ಸೈಟೋಟಾಕ್ಸಿಕ್ ಟಿ ಸೆಲ್ಸ್ಗಳು ಹ್ಯೂಮನ್ ಸೆಲ್ಸ್ಗಳನ್ನು ಕಿಲ್ ಮಾಡ್ತದೆ, ಅಂದರೆ ಇನ್ಫೆಕ್ಟೆಡ್ ಹ್ಯೂಮನ್ ಸೆಲ್ಸ್ಗಳನ್ನು ಕಿಲ್ ಮಾಡ್ತದೆ ಮತ್ತು ಮುಂದೆ ಆಗಲಿಕ್ಕಿರುವಂಥ ಇನ್ಫೆಕ್ಷನನ್ನು ತಪ್ಪಿಸ್ತದೆ. ಈಗ ನಾವು ಬಿ ಲಿಂಫೋಸೈಟ್ಸ್ಗಳ ವಿಧಗಳನ್ನು ನೋಡ್ಕೊಳ್ಳೋದಾದರೆ, ಈ ಬಿ ಲಿಂಫೋಸೈಟ್ಸ್ಗಳಲ್ಲಿ 2 ವಿಧಗಳು. ಅದರಲ್ಲಿ ಮೊದಲನೆಯದು ಪ್ಲಾಸ್ಮಾ ಸೆಲ್, ಎರಡನೇದು ಮೆಮೊರಿ ಬಿ ಸೆಲ್. ಮೆಮೊರಿ ಬಿ ಸೆಲ್ಸ್ಗಳನ್ನು ಯಾಕೆ ಈ ರೀತಿ ಡ್ರಾ ಮಾಡ್ತಿದ್ದೇನೆಂದರೆ, ಇವುಗಳು ತುಂಬ ಸಮಯ ಬಾಳ್ತವೆ ಮತ್ತು ಹಿಂದೆ ನಡೆದಂತಹ ಇನ್ಫೆಕ್ಷನ್ಸ್ಗಳ ಬಗ್ಗೆ ನೆನಪಿಟ್ಕೊಳ್ತವೆ. ಡಯಾಗ್ರಾಮ್ನ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಡಿ, ಜಸ್ಟ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಈ ಇನ್ಫೆಕ್ಷನ್ನ ವಿರುದ್ಧವಾಗಿ ಟಿ ಲಿಂಫೋಸೈಟ್ಸ್ಗಳು ಅವುಗಳ ಹೆಲ್ಪ್ ಮಾಡಿದೆವು. ಏನೆಂದರೆ ಸೈಟೋಟಾಕ್ಸಿಕ್ ಟಿ ಸೆಲ್ಸ್ಗಳು ಇನ್ಫೆಕ್ಟೆಡ್ ಹ್ಯೂಮನ್ ಸೆಲ್ಸ್ಗಳನ್ನು ಕಿಲ್ ಮಾಡಿತ್ತು. ನೆಕ್ಸ್ಟ್ ಮೆಮೊರಿ ಟಿ ಸೆಲ್ಸ್ಗಳು ಈ ಇನ್ಫೆಕ್ಷನ್ನ ಬಗ್ಗೆ ನೆನಪಿಟ್ಕೊಂಡಿತ್ತು. ನೆಕ್ಸ್ಟ್ ಇರುವಂಥದ್ದು ಹೆಲ್ಪರ್ ಟಿ ಸೆಲ್ಸ್, ಇವುಗಳು ಬಿ ಸೆಲ್ಸ್ಗಳನ್ನು ಆಕ್ಟಿವೇಟ್ ಮಾಡಿತು. ನೆಕ್ಸ್ಟ್ ಇನ್ನೊಂದು ಅದರ ಕೆಲಸ ಏನಂದರೆ, ಈ ಟಿ ಹೆಲ್ಪರ್ ಸೆಲ್ಸ್ಗಳು ಅಥವಾ ಹೆಲ್ಪರ್ ಟಿ ಸೆಲ್ಸ್ಗಳು ನ್ಯೂಟ್ರೋಫಿಲ್ಸ್ ಮತ್ತು ಮ್ಯಾಕ್ರೋಫೇಜಸ್ಗಳನ್ನು ಡಿಸ್ಟ್ರಾಯ್ ಆಗೋದ್ರಿಂದ ತಪ್ಪಿಸ್ತದೆ. ಅಂದರೆ ಇನ್ನೂ ಕೂಡ ನಿಮಗೆ ವರ್ಕ್ ಮಾಡಲಿಕ್ಕುಂಟು, ಸೊ ಟಯರ್ಡ್ ಆಗಬೇಡಿ ಅಂತ ಹೇಳಿ ಅದನ್ನು ಮೋಟಿವೇಟ್ ಮಾಡ್ತದೆ. ಅಂದರೆ ಅವುಗಳಿಗೆ ಹೆಲ್ಪ್ ಮಾಡ್ತದೆ, ಆಕ್ಟಿವೇಟ್ ಮಾಡ್ತದೆ.
ಇನ್ನೂ ಕೂಡ ಬ್ಯಾಕ್ಟೀರಿಯಾಸ್ಗಳನ್ನು ನೀವು ಡಿಸ್ಟ್ರಾಯ್ ಮಾಡಲಿಕ್ಕುಂಟು. ಸೊ ನಿಮ್ಮ ವರ್ಕನ್ನು ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳಿ. ಹಾಗಾಗಿ ಈ ಟಿ ಹೆಲ್ಪರ್ ಸೆಲ್ಸ್ಗಳು ತುಂಬ ಇಂಪಾರ್ಟೆಂಟ್. ಆದರೆ ಏಡ್ಸಲ್ಲಿ ಏನಾಗ್ತದೆ, ಈ ಟಿ ಹೆಲ್ಪರ್ ಸೆಲ್ಸ್ಗಳೇ ಅಟ್ಯಾಕ್ ಆಗ್ತವೆ ಅಥವಾ ಡಿಸ್ಟ್ರಾಯ್ ಆಗ್ತವೆ. ಹಾಗಾಗಿ ಇಮ್ಯೂನೋ ಡೆಫಿಷಿಯನ್ಸಿ ಉಂಟಾಗ್ತದೆ, ಇಮ್ಯುನಿಟಿ ತುಂಬ ವೀಕ್ ಆಗ್ತದೆ. ಇಷ್ಟೆಲ್ಲ ಆದರೂ ಕೂಡ ಈಗೆಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಲಿಲ್ಲ. ಇನ್ನೂ ಕೂಡ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗ್ತಾ ಇರ್ತವೆ. ಕೆಲವೊಂದನ್ನು ಡಿಸ್ಟ್ರಾಯ್ ಮಾಡಿದರೂ ಸಹ ಕೆಲವೊಂದು ಬ್ಯಾಕ್ಟೀರಿಯಾಗಳು ಇನ್ನೂ ಕೂಡ ಡಿಸ್ಟ್ರಾಯ್ ಆಗಿರುವುದಿಲ್ಲ. ಆ ಸಮಯದಲ್ಲಿ ಬಿ ಸೆಲ್ಸ್ಗಳು ಹೆಲ್ಪ್ ಮಾಡ್ತವೆ ಅಥವಾ ಬಿ ಲಿಂಫೋಸೈಟ್ಸ್ಗಳು ಹೆಲ್ಪ್ ಮಾಡ್ತದೆ. ಬಿ ಲಿಂಫೋಸೈಟ್ಸ್ನ ಒಂದು ವಿಧವಾದ ಪ್ಲಾಸ್ಮಾ ಸೆಲ್ ತುಂಬ ಪ್ರೋಟೀನ್ಸ್ಗಳನ್ನು ರಿಲೀಸ್ ಮಾಡ್ತದೆ. ಈ ಪ್ರೋಟೀನ್ಸ್ಗಳು ವೈ ಶೇಪ್ಡ್ ಆಗಿರ್ತವೆ. ಆ್ಯಂಡ್ ದಿಸ್ ಈಸ್ ಇನ್ ರೆಸ್ಪಾನ್ಸ್ ಟು ದಿ ಆ್ಯಂಟಿಜನ್ ಆಫ್ ದಿ ಪ್ಯಾಥೋಜನ್. ಪ್ಯಾಥೋಜನ್ ಏನು ಎಂಟರ್ ಆಗಿರ್ತಾರೆ ಅಥವಾ ಬ್ಯಾಕ್ಟೀರಿಯಾ ಏನು ಎಂಟರ್ ಆಗಿರ್ತಾರೆ ಅದರ ಆ್ಯಂಟಿಜನ್ಗೆ ಸರಿಯಾದಂತಹ ಆ್ಯಂಟಿಬಾಡಿಯನ್ನು ಇವುಗಳು ಪ್ರೊಡ್ಯೂಸ್ ಮಾಡ್ತಾರೆ. ದೀಸ್ ಆರ್ ಆಲ್ಸೋ ಪ್ರೋಟೀನ್ಸ್ and these proteins enters into the bloodstream where the infection has taken place. ಈ ವೈ ಶೇಪ್ಡ್ ಪ್ರೋಟೀನ್ಸ್ಗಳು ಈ ಬ್ಯಾಕ್ಟೀರಿಯಾಗಳನ್ನು ಬೈಂಡ್ ಮಾಡ್ತದೆ ಮತ್ತು ಇದರಿಂದಾಗಿ ಮ್ಯಾಕ್ರೋಫೇಜಸ್ಗಳು ಇವುಗಳನ್ನು ಕನ್ಸ್ಯೂಮ್ ಮಾಡಲಿಕ್ಕೆ ಅಥವಾ ಡಿಸ್ಟ್ರಾಯ್ ಮಾಡಲಿಕ್ಕೆ, ಕೊನೆಯದಾಗಿ ಇವೆಲ್ಲವೂ ಕೂಡ ಡಿಸ್ಟ್ರಾಯ್ ಆಗ್ತದೆ ಮತ್ತು ಇಮ್ಯೂನ್ ಸಿಸ್ಟಮ್ ಕಂಪ್ಲೀಟಾಗಿ ತನ್ನ ವರ್ಕನ್ನು ಮುಗಿಸ್ತದೆ. ಈ ಆ್ಯಂಟಿಬಾಡೀಸ್ಗಳ ಫಂಕ್ಷನ್ ಏನಂದರೆ, ಇವುಗಳು ಮ್ಯಾಕ್ರೋಫೇಜಸ್ಗಳನ್ನು ಅಟ್ರಾಕ್ಟ್ ಮಾಡ್ತವೆ ಈ ಬ್ಯಾಕ್ಟೀರಿಯಾಗಳನ್ನು ಕನ್ಸ್ಯೂಮ್ ಮಾಡಲಿಕ್ಕೆ ಅಥವಾ ಡಿಸ್ಟ್ರಾಯ್ ಮಾಡಲಿಕ್ಕೆ. ಬ್ಯಾಕ್ಟೀರಿಯಾಗಳನ್ನು ಇಮ್ಮೊಬಿಲೈಸ್ ಮಾಡ್ತವೆ, ಅಂದರೆ ಮೂವ್ ಆಗಲಿಕ್ಕೆ ಬಿಡುವುದಿಲ್ಲ. ಮತ್ತು ಇವುಗಳ ಆ್ಯಕ್ಟಿವಿಟೀಸ್ಗಳನ್ನು ಸ್ಟಾಪ್ ಮಾಡ್ತದೆ. ಇವುಗಳು ರೀಪ್ರೊಡ್ಯೂಸ್ ಆಗೋದನ್ನೆಲ್ಲ ತಪ್ಪಿಸ್ತದೆ, ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತದೆ. ಈಗ ಕಂಪ್ಲೀಟ್ ರಿವಿಷನ್ ಮಾಡೋದಾದರೆ, ಮೊದಲನೇದಾಗಿ ಬ್ಯಾಕ್ಟೀರಿಯಾಗಳು ಎಂಟರ್ ಮಾಡ್ತವೆ ಮತ್ತು ಫಸ್ಟಿಗೆ ನ್ಯೂಟ್ರೋಫಿಲ್ಸ್ ಮತ್ತು ಮ್ಯಾಕ್ರೋಫೇಜಸ್ಗಳು ಅಟ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಕೆಲವೊಮ್ಮೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ತುಂಬ ಜಾಸ್ತಿ ಇರುವಾಗ ಅಲ್ಲಿ ಇನ್ಫೆಕ್ಷನ್ ಆಗ್ತದೆ. ಆಗ ಡೆಂಡ್ರಿಟಿಕ್ ಸೆಲ್ ಬರ್ತದೆ, ಬ್ರೈನ್ ಆಫ್ ದಿ ಇಮ್ಯೂನ್ ಸಿಸ್ಟಮ್. ಅದು ತನ್ನ ಮೇಲೆ ಬ್ಯಾಕ್ಟೀರಿಯಲ್ ಆ್ಯಂಟಿಜೆನ್ಸ್ಗಳನ್ನು ಹಾಕ್ಕೊಂಡು ಲಿಂಫ್ ನೋಡಿಗೆ ಹೋಗ್ತಾರೆ. ಅಲ್ಲಿ ಟಿ ಲಿಂಫೋಸೈಟ್ಸ್ಗಳ ಹತ್ರ ಕೇಳ್ತಾರೆ, ಈ ಆ್ಯಂಟಿಜನ್ನ ವಿರುದ್ಧವಾಗಿ ಹೋರಾಡುವವರು ನಿಮ್ಮಲ್ಲಿ ಯಾರಾದರೂ ಇದ್ದಾರಾ ಅಂತ ಹೇಳಿ. ಆಗ ಟಿ ಲಿಂಫೋಸೈಟ್ಸ್ಗಳಲ್ಲಿ ಈ ಆ್ಯಂಟಿಜನ್ ಅಂದರೆ ಬ್ಯಾಕ್ಟೀರಿಯಲ್ ಆ್ಯಂಟಿಜನ್ನನ್ನು ಫೈಟ್ ಮಾಡಲಿಕ್ಕೆ ಯೋಗ್ಯವಾದ ಟಿ ಲಿಂಫೋಸೈಟ್ಸ್ಗಳು ತನ್ನದೇ ಕಾಪಿಯನ್ನು ಮಾಡ್ಕೊಳ್ತದೆ. ಈ ಟಿ ಲಿಂಫೋಸೈಟ್ಸ್ಗಳಲ್ಲಿ ಬೇರೆ ಬೇರೆ ಟೈಪ್ಸ್ ಇರ್ತದೆ. ಮೊದಲನೇದು ಟಿ ಹೆಲ್ಪರ್ ಸೆಲ್ಸ್ಗಳು ಮ್ಯಾಕ್ರೋಫೇಜಸ್ ಮತ್ತು ನ್ಯೂಟ್ರೋಫಿಲ್ಸ್ಗಳಿಗೆ ಹೆಲ್ಪ್ ಮಾಡ್ತವೆ. ಅವುಗಳು ಸಾಯದಂತೆ ಪ್ರೊಟೆಕ್ಟ್ ಮಾಡ್ತದೆ. ನೆಕ್ಸ್ಟ್ ಬಿ ಸೆಲ್ಸ್ಗಳನ್ನು ಅಂದರೆ ಬಿ ಲಿಂಫೋಸೈಟ್ಸ್ಗಳನ್ನು ಆಕ್ಟಿವೇಟ್ ಮಾಡ್ತದೆ. ಸೈಟೋಟಾಕ್ಸಿಕ್ ಟಿ ಸೆಲ್ಸ್ಗಳು ಇನ್ಫೆಕ್ಟೆಡ್ ಹ್ಯೂಮನ್ ಸೆಲ್ಸ್ಗಳನ್ನು ಡಿಸ್ಟ್ರಾಯ್ ಮಾಡ್ತದೆ. ಮತ್ತು ಮೂರನೇ ವಿಧ ಮೆಮೊರಿ ಟಿ ಸೆಲ್, ಇವುಗಳು ಇನ್ಫೆಕ್ಷನ್ ಆದದ್ದನ್ನು ನೆನಪಿಟ್ಕೊಳ್ತದೆ. ಇನ್ನು ಆಕ್ಟಿವೇಟ್ ಆದಂತಹ ಬಿ ಸೆಲ್ಸ್ಗಳು ತನ್ನದೇ ಕಾಪೀಸ್ಗಳನ್ನು ಮಾಡ್ಕೊಳ್ತದೆ. ಅದರಲ್ಲಿ ಎರಡು ವಿಧಗಳು, ಪ್ಲಾಸ್ಮಾ ಸೆಲ್ ಮತ್ತು ಮೆಮೊರಿ ಬಿ ಸೆಲ್. ಪ್ಲಾಸ್ಮಾ ಸೆಲ್ ಆ್ಯಂಟಿಬಾಡೀಸ್ಗಳನ್ನು ರಿಲೀಸ್ ಮಾಡ್ತದೆ ಮತ್ತು ಈ ಆ್ಯಂಟಿಬಾಡೀಸ್ಗಳು ಬ್ಯಾಕ್ಟೀರಿಯಾಸ್ಗಳನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ, ಇಮ್ಮೊಬಲೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಮತ್ತು ಮೆಮೊರಿ ಬಿ ಸೆಲ್ಸ್ಗಳ ವರ್ಕ್ ಕೂಡ ಸೇಮ್ ಮೆಮೊರಿ ಟಿ ಸೆಲ್ಸ್ನ ಹಾಗೆ, ಇವುಗಳು ಕೂಡ ಇನ್ಫೆಕ್ಷನ್ ಆದದ್ದನ್ನು ನೆನಪಿಟ್ಕೊಳ್ತದೆ. ಇದೆಲ್ಲ ಓದಿ ಆದ ನಂತರ ಒಮ್ಮೆ ನೀವು ಟೆಕ್ಸ್ಟ್ ಬುಕ್ಕನ್ನು ಓದ್ಕೊಳ್ಳಿ, ಆಗ ನಿಮಗೆ ಅರ್ಥ ಆಗ್ತದೆ. ಇದರಲ್ಲಿ ಕೆಲವೊಂದು MHC1 ಆ್ಯಂಟಿಜನ್, ಡೆಂಡ್ರಿಟಿಕ್ ಸೆಲ್ ಇವೆಲ್ಲವೂ ಕೂಡ ಇರದೇ ಇರ್ಬೋದು. ಆದರೆ ಇದು ಜಸ್ಟ್ ಅರ್ಥ ಆಗಬೇಕಾದ್ರೆ ನಿಮಗೆ ಹೇಳಲೇಬೇಕಾದದ್ದು. ಅದನ್ನು ಜಸ್ಟ್ ನೆನಪಿಟ್ಕೊಳ್ಳಿ, ಹೆಸರೆಲ್ಲ ನೆನಪಿಟ್ಕೊಳ್ಬೇಡಿ. ಜಸ್ಟ್ NCERTಲಿರುವಂತಹ ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಳ್ಳಿ. ಈ ಟಾಪಿಕನ್ನು ನೀವು ಅರ್ಥ ಮಾಡ್ಕೊಂಡಿದ್ರೆ ಏನೇ ಕ್ವಶನ್ ಬಂದರೂ ನಿಮಗೆ ಆನ್ಸರ್ ಮಾಡಲಿಕ್ಕೆ ಆಗ್ತದೆ. The primary and secondary immune responses are carried out with the help of two special types of lymphocytes present in our blood, that is B lymphocytes and T lymphocytes. B lymphocytes ಮತ್ತು T lymphocytesಗಳು ಇವೆರಡೂ ಕೂಡ ಲಿಂಫೋಸೈಟ್ಸ್ನ ಟೈಪ್ಗಳು. ಲಿಂಫೋಸೈಟ್ಸ್ ಒಂದು ಪ್ರಕಾರದ WBCಸ್ಗಳು ಅಂದರೆ ವೈಟ್ ಬ್ಲಡ್ ಸೆಲ್ಸ್. ಈ ಬಿ ಲಿಂಫೋಸೈಟ್ಸ್ ಮತ್ತು ಟಿ ಲಿಂಫೋಸೈಟ್ಸ್ ಲಿಂಫ್ ನೋಡ್ಸ್ಗಳಲ್ಲಿರ್ತವೆ ಮತ್ತು ಅವುಗಳ ಅವಶ್ಯಕತೆ ಬಂದಾಗ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತವೆ. ದ ಬಿ ಲಿಂಫೋಸೈಟ್ಸ್ ಪ್ರೊಡ್ಯೂಸಸ್ ಆನ್ ಆರ್ಮಿ ಆಫ್ ಪ್ರೋಟೀನ್ಸ್ ಇನ್ ರೆಸ್ಪಾನ್ಸ್ ಟು ಪ್ಯಾಥೋಜನ್ಸ್ ಇನ್ ಟು ಅವರ್ ಬ್ಲಡ್ ಟು ಫೈಟ್ ವಿತ್ ದೆಮ್. ದೀಸ್ ಪ್ರೋಟೀನ್ಸ್ ಆರ್ ಕಾಲ್ಡ್ ಆಂಟಿಬಾಡೀಸ್. ಬಿ ಲಿಂಫೋಸೈಟ್ಸ್ ಪ್ರೊಡ್ಯೂಸ್ ಮಾಡುವಂತಹ ಪ್ರೋಟೀನ್ಸ್ಗಳನ್ನು ನಾವು ಆಂಟಿಬಾಡೀಸ್ ಅಂತ ಕರಿತೇವೆ. ಆ್ಯಂಡ್ ದಿಸ್ ಆಂಟಿಬಾಡೀಸ್ ಆರ್ ವೆರಿ ಸ್ಪೆಸಿಫಿಕ್ ಟು ದಿ ಪ್ಯಾಥೋಜನ್ ದ್ಯಾಟ್
causes the infection. The T cells themselves do not secrete any antibodies but help B cells to produce them. ಟಿ ಸೆಲ್ಸ್ಗಳು ಯಾವುದೇ ರೀತಿಯಾದ ಆಂಟಿಬಾಡೀಸ್ಗಳನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ, ಆದರೆ ಬಿ ಸೆಲ್ಸ್ಗಳು ಆಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ. ಇಲ್ಲಿಂದ ಆಂಟಿಬಾಡಿ ಮಾಲಿಕ್ಯೂಲ್ ಹೇಗಿರ್ತದೆ, ಅದರ ಸ್ಟ್ರಕ್ಚರ್ ಏನು ಎಂಬುದನ್ನು ಡಿಸ್ಕ್ರೈಬ್ ಮಾಡಿದ್ದಾರೆ. ಈಚ್ ಆಂಟಿಬಾಡಿ ಮಾಲಿಕ್ಯೂಲ್ ಹ್ಯಾಸ್ 4 ಪೆಪ್ಟೈಡ್ ಚೈನ್ಸ್, 2 ಸ್ಮಾಲ್ ಕಾಲ್ಡ್ ಲೈಟ್ ಚೈನ್ಸ್ ಆ್ಯಂಡ್ 2 ಲಾಂಗರ್ ಕಾಲ್ಡ್ ಹೆವಿ ಚೈನ್ಸ್. ಹೆನ್ಸ್ ಆನ್ ಆಂಟಿಬಾಡಿ ಈಸ್ ರೆಪ್ರೆಸೆಂಟೆಡ್ ಆಸ್ H2L2. ಈ ಆಂಟಿಬಾಡಿ ಮಾಲಿಕ್ಯೂಲ್ ವೈ ಶೇಪ್ನಲ್ಲಿರ್ತದೆ ಮತ್ತು 4 ಪೆಪ್ಟೈಡ್ ಚೈನ್ಸ್ನಿಂದ ಮಾಡಲ್ಪಟ್ಟಿರ್ತದೆ. ಅದರಲ್ಲಿ 2 ಲೈಟ್ ಚೈನ್ಸ್ಗಳು, ಸಣ್ಣದಾಗಿರ್ತವೆ ಇವುಗಳು, ಮತ್ತು ಉದ್ದವಾಗಿರುವಂತಹ ಚೈನನ್ನು ನಾವು ಹೆವಿ ಚೈನ್ಸ್ ಅಂತ ಹೇಳಿ ಕರಿತೇವೆ. ಸೊ ಟೋಟಲಿ ದೆರ್ ಆರ್ 4 ಪೆಪ್ಟೈಡ್ ಚೈನ್ಸ್. ಈ ಆಂಟಿಬಾಡಿ ಮಾಲಿಕ್ಯೂಲಲ್ಲಿ 2 ಹೆವಿ ಚೈನ್ಸ್ ಮತ್ತು 2 ಲೈಟ್ ಚೈನ್ಸ್ ಇರೋದ್ರಿಂದ ಅದನ್ನು ನಾವು H2L2 ಅಂತ ಕೂಡ ರೆಪ್ರೆಸೆಂಟ್ ಮಾಡ್ತೇವೆ. ಡಿಫರೆಂಟ್ ಟೈಪ್ಸ್ ಆಫ್ ಆಂಟಿಬಾಡೀಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಅವರ್ ಬಾಡಿ. IgA, IgM, IgE, IgG are some of them. IgA antibody is present in the colostrum, that is the yellowish fluid secreted by the mother during the initial days of lactation. And the antibodies produced during allergy is IgE. A cartoon of an antibody is given in the figure 7.4. ಇದರಲ್ಲಿ ನೀವು ನೋಡ್ಕೊಳ್ಬೋದು. ಈ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್. ಆಂಟಿಬಾಡಿ ಮಾಲಿಕ್ಯೂಲ್ನ ಸ್ಟ್ರಕ್ಚರನ್ನು ಕೇಳ್ತಾರೆ, ಬರೆದು ಪ್ರಾಕ್ಟೀಸ್ ಮಾಡಿ. ಈ ಆಂಟಿಬಾಡಿ ಮಾಲಿಕ್ಯೂಲ್ನಲ್ಲಿ ಆಂಟಿಜೆನ್ ಬೈಂಡಿಂಗ್ ಸೈಟ್, ಅಂದರೆ ಪ್ರತಿಯೊಂದು ಪ್ಯಾಥೋಜನ್ಗೂ ಅದರದೇ ಆದ ಆಂಟಿಜೆನ್ಗಳಿರ್ತವೆ, ಅಂದರೆ ಪ್ರೋಟೀನೇಷಿಯಸ್ ಸ್ಟ್ರಕ್ಚರ್ಸ್. ಆ ಪ್ರೋಟೀನ್ ಸ್ಟ್ರಕ್ಚರ್ಸ್ಗಳಿಗೆ ಈ ಆಂಟಿಬಾಡಿ ಹೋಗಿ ಬೈಂಡ್ ಆದಾಗ ಪ್ಯಾಥೋಜನ್ಗಳು ಇಮ್ಮೊಬಿಲೈಸ್, ಅಂದರೆ ಮೂವ್ ಆಗ್ಲಿಕ್ಕಾಗೋದಿಲ್ಲ. ಇದರಿಂದಾಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ಅದರ ವಿರುದ್ಧವಾಗಿ ಫೈಟ್ ಮಾಡಬಹುದು. ಇಲ್ಲಿ ನೀವು ಎಸ್ ಅಂತ ಹೇಳಿ ಬರೆದಿರುವಂಥದ್ದನ್ನು ಕಾಣಬಹುದು. ಇದೆಲ್ಲವೂ ಕೂಡ ಡೈಸಲ್ಫೈಡ್ ಲಿಂಕೇಜಸ್. ದಟ್ ಈಸ್ ದ 2 ಹೆವಿ ಚೈನ್ಸ್ ಆ್ಯಂಡ್ ದಿ ಹೆವಿ ಚೈನ್ ಆ್ಯಂಡ್ ದಿ ಲೈಟ್ ಚೈನ್. ಆಲ್ ದೀಸ್ ಆರ್ ಬಾಂಡೆಡ್ ಬೈ ದಿ ಡೈಸಲ್ಫೈಡ್ ಬಾಂಡ್ಸ್ ಆರ್ ಡೈಸಲ್ಫೈಡ್ ಲಿಂಕೇಜಸ್. ಈಗ ನಮಗೆ ಗೊತ್ತಾಗಿದೆ ಏನೆಂದರೆ, ಪ್ಲಾಸ್ಮಾ ಸೆಲ್ನಿಂದ ಆಂಟಿಬಾಡೀಸ್ಗಳು ರಿಲೀಸ್ ಆಗ್ತವೆ. ಈ ಆಂಟಿಬಾಡೀಸ್ಗಳು ಬ್ಲಡ್ ಸ್ಟ್ರೀಮ್ನಿಂದ ಫ್ಲೋ ಆಗಿ ಇನ್ಫೆಕ್ಷನ್ ಆದಂತಹ ಸೈಟಿಗೆ ಹೋಗಿ ಬ್ಯಾಕ್ಟೀರಿಯಾಗಳನ್ನು ಇಮ್ಮೊಬಿಲೈಸ್ ಮಾಡ್ತದೆ ಅಂತ ಹೇಳಿ. ಇಲ್ಲಿ ಆಂಟಿಬಾಡೀಸ್ಗಳು ಬ್ಲಡ್ನಲ್ಲಿ ಇರೋದ್ರಿಂದ ಇವುಗಳನ್ನು ನಾವು ಹ್ಯೂಮೋರಲ್ ಇಮ್ಯುನಿಟಿಯ ಪಾರ್ಟ್ ಆಗಿ ಕನ್ಸಿಡರ್ ಮಾಡ್ತೇವೆ. ಅದನ್ನು ನಾವು ಹ್ಯೂಮೋರಲ್ ಇಮ್ಯೂನ್ ರೆಸ್ಪಾನ್ಸ್ ಅಂತ ಸಹ ಕರಿತೇವೆ. ಇದು ಅಕ್ವೈರ್ಡ್ ಇಮ್ಯೂನ್ ರೆಸ್ಪಾನ್ಸ್ನ ಒಂದು ವಿಧ. ಅಕ್ವೈರ್ಡ್ ಇಮ್ಯೂನ್ ರೆಸ್ಪಾನ್ಸ್ನಲ್ಲಿ 2 ಟೈಪ್ಸ್ ಉಂಟು. ಒಂದು ಆಂಟಿಬಾಡಿ ಮೀಡಿಯೇಟೆಡ್ ಇಮ್ಯುನಿಟಿ. ಅದರ 2ನೇ ಟೈಪ್ ಯಾವುದಂದರೆ ಸೆಲ್ ಮೀಡಿಯೇಟೆಡ್ ಇಮ್ಯೂನ್ ರೆಸ್ಪಾನ್ಸ್ ಆರ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ. ಅದನ್ನು ನಾವು CMI ಕೂಡ ಬರಿತೇವೆ. ದ ಟಿ ಲಿಂಫೋಸೈಟ್ಸ್ ಮೀಡಿಯೇಟ್ ದಿ CMI, ದಟ್ ಈಸ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ. ಅಂದರೆ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿಗೆ ಕಾರಣ ಯಾವುದು? ಟಿ ಲಿಂಫೋಸೈಟ್ಸ್. ಅಂದರೆ ನಾವು ನೋಡಿದ್ದೇವೆ ಈಗಾಗಲೇ ಏನೆಂದರೆ, ಸೈಟೋಟಾಕ್ಸಿಕ್ ಟಿ ಸೆಲ್ಸ್ಗಳು ಇನ್ಫೆಕ್ಟ್ ಆದಂತಹ ಹ್ಯೂಮನ್ ಸೆಲ್ಸ್ಗಳನ್ನು ಡಿಸ್ಟ್ರಾಯ್ ಮಾಡ್ತದೆ. ಯಾಕಾಗಿ? ಅವುಗಳ ಮೇಲೆ ಬ್ಯಾಕ್ಟೀರಿಯಲ್ ಆಂಟಿಜೆನ್ಸ್ ಇದ್ದದ್ರಿಂದ ಅವುಗಳು ಡಿಸ್ಟ್ರಾಯ್ ಮಾಡ್ತದೆ. ಅಂದರೆ ಆ ಇನ್ಫೆಕ್ಟ್ ಆದಂತಹ ಹ್ಯೂಮನ್ ಸೆಲ್ಸ್ಗಳು ಸೈಟೋಟಾಕ್ಸಿಕ್ ಟಿ ಸೆಲ್ಸ್ಗೆ ಫಾರಿನ್ ಸೆಲ್ಸ್ ಆಗಿ ಕಾಣ್ತದೆ, ಅಂದರೆ ಯಾವುದೋ ಒಂದು ಹೊರಗಿನ ಸೆಲ್ ಆಗಿ ಕಾಣ್ತದೆ. ಆದ್ದರಿಂದ ಅದು ಡಿಸ್ಟ್ರಾಯ್ ಮಾಡ್ತದೆ. ಹಾಗೆಯೇ ನೀವು ಕೆಲವೊಂದು ಕೇಸಸ್ಗಳನ್ನು ನೋಡ್ಕೊಂಡಿರ್ಬೋದು. ಏನೆಂದರೆ, ಯಾರದೇ ಆಗಲಿ ಕಿಡ್ನಿ ಫೇಲ್ಯೂರ್ ಆದರೆ ಅವರಿಗೆ ಟ್ರಾನ್ಸ್ಪ್ಲಾಂಟೇಷನ್ ಬೇಕಾಗ್ತದೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬೇಕಾಗ್ತದೆ. ಯಾವುದೇ ಆರ್ಗನ್ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಯಾವುದೇ ಆರ್ಗನನ್ನು ಟ್ರಾನ್ಸ್ಪ್ಲಾಂಟ್ ಮಾಡುವಂತಹ ಸಮಯದಲ್ಲಿ ಟಿಶ್ಯೂ ಮ್ಯಾಚಿಂಗ್ ಮತ್ತು ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ನಡೆಸಬೇಕಾಗ್ತದೆ. ಇದೆಲ್ಲ ಯಾಕಂದರೆ ಗ್ರಾಫ್ಟ್ ರಿಜೆಕ್ಷನ್ ಆಗುವಂತಹ ಚಾನ್ಸಸ್ ಇರ್ತದೆ. ಫಾರ್ ಎಕ್ಸಾಂಪಲ್, ಪರ್ಸನ್ ಎ ಅವರ ಕಿಡ್ನಿ ಫೇಲ್ಯೂರ್ ಆಗಿರ್ತದೆ. ಆ ಸಮಯದಲ್ಲಿ ಪರ್ಸನ್ ಬಿ ಇಂದ ಕಿಡ್ನಿಯನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿರ್ತಾರೆ. ಆಗ ಪರ್ಸನ್ ಎ ಅವರ ಬಾಡಿಯಲ್ಲಿ ಈ ಸೈಟೋಟಾಕ್ಸಿಕ್ ಟಿ ಸೆಲ್ಸ್ಗಳು ಅಥವಾ ಟಿ ಲಿಂಫೋಸೈಟ್ಸ್ ಅಂತಲೇ ಹೇಳ್ಬೋದು, ಆ ಒಂದು ಟ್ರಾನ್ಸ್ಪ್ಲಾಂಟ್ ಆದಂತಹ ಆರ್ಗನನ್ನು ಫಾರಿನ್ ಸೆಲ್ಸ್ಗಳಾಗಿ ಕನ್ಸಿಡರ್ ಮಾಡ್ತಾರೆ. ಯಾಕಂದರೆ ನಾನು ಆಗಲೇ ಹೇಳಿದ್ದೆ, ಪ್ರತಿಯೊಂದು ಹ್ಯೂಮನ್ ಸೆಲ್ಸಲ್ಲಿರುವಂತಹ MHC1 ಅದು ಡಿಫ್ರೆಂಟ್ ಆಗಿರ್ತದೆ. ಅಂದರೆ ಪರ್ಸನ್ ಎ ಅಲ್ಲಿರುವಂತಹ MHC1 ಪರ್ಸನ್ ಬಿ ಅಲ್ಲಿರುವಂತಹ MHC1ಗಿಂತ ಡಿಫ್ರೆಂಟ್ ಆಗಿರ್ತದೆ. ಹಾಗಾಗಿ ಈ ಟಿ ಲಿಂಫೋಸೈಟ್ಸ್ಗಳು ಏನು ಮಾಡ್ತದೆ ಅಂದರೆ, ಇದು ನಮ್ಮದಲ್ಲ, ಫಾರಿನ್ ಸೆಲ್ಸ್ಗಳು ಅಂತ ಹೇಳಿ ಕನ್ಸಿಡರ್ ಮಾಡಿಕೊಂಡು ಅದನ್ನು ರಿಜೆಕ್ಟ್ ಮಾಡ್ತದೆ. ಹಾಗಾಗಿ ಅಂಥದ್ದಾಗಬಾರ್ದಂತಾದರೆ
ಟಿಶ್ಯೂ ಮ್ಯಾಚಿಂಗ್ ಮತ್ತು ಬ್ಲಡ್ ಮ್ಯಾಚಿಂಗನ್ನು ಮಾಡ್ತಾರೆ ಮತ್ತು ಆ ಪೇಷಂಟ್ ತಮ್ಮ ಲೈಫ್ ಇಡೀ ಇಮ್ಯೂನೋ ಸಪ್ರೆಸೆಂಟ್ಸ್ಗಳನ್ನು ತಗೊಳ್ಬೇಕಾಗ್ತದೆ. ದಿಸ್ ಈಸ್ ಬಿಕಾಸ್ ಆಫ್ ದಿ ಎಬಿಲಿಟಿ ಆಫ್ ದಿ ಬಾಡಿ ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ದಿ ಸೆಲ್ಫ್ ಆ್ಯಂಡ್ ನಾನ್ ಸೆಲ್ಫ್. ತನ್ನದು ಯಾವುದು ತನ್ನದಲ್ಲದು ಯಾವುದು ಎಂಬುದಾಗಿ ಬಾಡಿಗೆ ಡಿಸ್ಟಿಂಗ್ವಿಷ್ ಮಾಡಲಿಕ್ಕೆ ಗೊತ್ತಿರ್ತದೆ ಅಥವಾ ಡಿಫರೆನ್ಸ್ ಮಾಡಲಿಕ್ಕೆ ಗೊತ್ತಿರ್ತದೆ. ಹಾಗಾಗಿ ಈ ಗ್ರಾಫ್ಟ್ ರಿಜೆಕ್ಷನ್ ಅಂತಹ ಕೇಸಸ್ಗಳು ನಡೀತದೆ. ಇಲ್ಲಿ ಕ್ವಶನ್ ಬರ್ತದೆ ಏನಂದರೆ, ವಿಚ್ ರೆಸ್ಪಾನ್ಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಗ್ರಾಫ್ಟ್ ರಿಜೆಕ್ಷನ್, ದಟ್ ಈಸ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ, ಆ್ಯಂಡ್ ಇಟ್ ಈಸ್ ಮೀಡಿಯೇಟೆಡ್ ಬೈ ವಿಚ್ ಒನ್, ಆರ್ ಇಟ್ ಈಸ್ ಮೀಡಿಯೇಟೆಡ್ ಬೈ ವಿಚ್ ಲಿಂಫೋಸೈಟ್ಸ್, ದಟ್ ಈಸ್ ಟಿ ಲಿಂಫೋಸೈಟ್ಸ್. ಸೊ ಗೊತ್ತಿರಬೇಕು, ಗ್ರಾಫ್ಟ್ ರಿಜೆಕ್ಷನ್ಗೆ ಕಾರಣ ಯಾವುದಂದರೆ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ. ಈ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿಯನ್ನು ಕಂಟ್ರೋಲ್ ಮಾಡುವಂಥದ್ದು ಯಾವುದು? ಟಿ ಲಿಂಫೋಸೈಟ್ಸ್. ಯಾಕಂದರೆ ನಿಮ್ಗೆ ಈಗಾಗಲೇ ಗೊತ್ತಿರ್ತದೆ, ಈಗ ಮಾಡಿದಂತಹ ಎಕ್ಸ್ಪ್ಲನೇಷನಲ್ಲಿ ಎಲ್ಲ ಕಡೆ ಕೂಡ ಮ್ಯಾಕ್ರೋಫೆಜಿಸ್ಗಳಾಗಿರ್ಬೋದು, ನ್ಯೂಟ್ರೋಫಿಲ್ಸ್ ಆಗಿರಬಹುದು, ಬಿ ಲಿಂಫೋಸೈಟ್ಸ್ ಅಂದರೆ ಪ್ಲಾಸ್ಮಾ ಸೆಲ್ಲಿಂದ ಪ್ರೊಡ್ಯೂಸ್ ಆದಂತಹ ಆಂಟಿಬಾಡೀಸ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಬ್ಯಾಕ್ಟೀರಿಯಾದ ವಿರುದ್ಧವಾಗಿ ಹೋರಾಡ್ತಾ ಇತ್ತು. ಆದರೆ ಒಂದು ಮಾತ್ರ, ದಟ್ ಈಸ್ ಸೈಟೋಟಾಕ್ಸಿಕ್ ಟಿ ಸೆಲ್ಸ್ಗಳು ಇನ್ಫೆಕ್ಟೆಡ್ ಹ್ಯೂಮನ್ ಸೆಲ್ಸ್ನ ವಿರುದ್ಧವಾಗಿ ಕಾರ್ಯ ಮಾಡಿತು. ಈ ಸೈಟೋಟಾಕ್ಸಿಕ್ ಟಿ ಸೆಲ್ಸ್ಗಳು ಯಾವುದಕ್ಕೆ ಬಿಲಾಂಗ್ ಆಗ್ತಾರೆ? ಟಿ ಲಿಂಫೋಸೈಟ್ಸ್. ಹಾಗಾಗಿ ಟೋಟಲ್ ಆಗಿ ನಿಮಗೆ ನೆನಪಿಟ್ಕೊಳ್ಬೇಕಾದದ್ದು ಏನಂದರೆ, ಟಿ ಲಿಂಫೋಸೈಟ್ಸ್ಗಳು ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿಗೆ ರೆಸ್ಪಾನ್ಸಿಬಲ್ ಆಗಿರ್ತದೆ. ಎಲ್ಲವನ್ನು ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮಗೆ ಬೇಕಾದಂತಹ ಪಾಯಿಂಟ್ಸ್ಗಳನ್ನು ನೀವು ಶಾರ್ಟ್ ನೋಟ್ಸಲ್ಲಿ ಬರ್ಕೊಳ್ಬೇಕಿದ್ರೆ NCERTಯಲ್ಲಿರುವಂತಹ ಪಾಯಿಂಟ್ಸ್ಗಳನ್ನು ಮಾತ್ರ ಓದ್ಕೊಳ್ಳಿ. ಯಾಕಂದರೆ ನಾನು ಹೇಳಿರುವಂಥ ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ನಿಮಗೆ ಆ ಟಾಪಿಕ್ ಅರ್ಥ ಆಗಬೇಕು ಅಂತ ಹೇಳಿ ಅದನ್ನು ಓದ್ಕೊಳ್ಳಿಕ್ಕೆ ಹೋಗಿ NCERT ಪಾಯಿಂಟ್ಸ್ಗಳನ್ನು ಮರ್ತು ಬಿಡಬೇಡಿ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್. ಆ ಪಾಯಿಂಟ್ಸ್ಗಳನ್ನು ಮರ್ತು ಬಿಟ್ಟರೆ ತೊಂದರೆ ಇಲ್ಲ. ಅಂದರೆ MHC1 ಆಗಿರ್ಬೋದು, ಸೈಟೋಟಾಕ್ಸಿಕ್ ಟಿ ಸೆಲ್ಸ್, ಹೆಲ್ಪರ್ ಟಿ ಸೆಲ್ಸ್, ಮೆಮೊರಿ ಟಿ ಸೆಲ್ಸ್, ಇದೆಲ್ಲ ಯಾರು ನಿಮ್ಗೆ ಕೇಳೋದಿಲ್ಲ. ಆದರೆ ಟಾಪಿಕ್ ಅರ್ಥ ಆಗಬೇಕು ಅಂತ ಹೇಳಿದ್ದು. ಓದ್ಕೊಳ್ಳೋದಾದರೆ ಓದ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಅದನ್ನು ಓದ್ಕೊಳ್ಳಿಕ್ಕೆ ಹೋಗಿ NCERT ಪಾಯಿಂಟ್ಸ್ಗಳನ್ನು ಮರ್ತು ಬಿಡಬೇಡಿ ಅಷ್ಟೇ. ಈಗ NCERTಯನ್ನು ಓದ್ಕೊಳ್ಳೋದಾದರೆ, ವೆರಿ ಆಫನ್ ವೆನ್ ಸಮ್ ಹ್ಯೂಮನ್ ಆರ್ಗನ್ಸ್ ಲೈಕ್ ಹಾರ್ಟ್, ಐ, ಲಿವರ್, ಕಿಡ್ನಿ ಫೇಲ್ ಟು ಫಂಕ್ಷನ್ satisfactorily, transplantation is the only remedy to enable the patient to live a normal life. Then a search begins to find a suitable donor. ಅಂದರೆ ಯಾವುದೋ ಒಂದು ಆರ್ಗನ್ಸ್ಗಳು ಸರಿಯಾದ ರೀತಿಯಲ್ಲಿ ಫಂಕ್ಷನ್ ಮಾಡದಿದ್ದಾಗ ಅಂಥ ಸಮಯದಲ್ಲಿ ಒಬ್ಬ ಪೇಷಂಟಿಗೆ ಮತ್ತೊಮ್ಮೆ ನಾರ್ಮಲ್ ಲೈಫನ್ನು ಲೀಡ್ ಮಾಡಬೇಕಾದ್ರೆ ಟ್ರಾನ್ಸ್ಪ್ಲಾಂಟೇಷನ್ ಅಗತ್ಯ ಇರ್ತದೆ. ಅಂಥ ಸಮಯದಲ್ಲಿ ಪರ್ಫೆಕ್ಟ್ ಡೋನರನ್ನು ಹುಡುಕ್ತಾರೆ. ಆರ್ಗನ್ಸ್ ಕೆನಾಟ್ ಬಿ ಟೇಕನ್ ಫ್ರಮ್ ಜಸ್ಟ್ ಎನಿಬಡಿ. ಗ್ರಾಫ್ಟ್ಸ್ ಫ್ರಮ್ just any source, an animal, another primate or any human beings cannot be made since the grafts would be rejected sooner or later. ಕೂಡಲೇ ರಿಜೆಕ್ಟ್ ಆಗ್ಬೋದು ಅಥವಾ ಸ್ವಲ್ಪ ಸಮಯದ ನಂತರ ರಿಜೆಕ್ಟ್ ಆಗ್ಬೋದು. ಒಟ್ಟಿನಲ್ಲಿ ಆ ಗ್ರಾಫ್ಟ್ಸ್ಗಳು ಸರಿಯಾದ ಸೋರ್ಸ್ನಿಂದ ಬಂದಿರದಿದ್ದರೆ ಅದು ರಿಜೆಕ್ಟ್ ಆಗುವಂತಹ ಚಾನ್ಸಸ್ ಇರ್ತದೆ. ಟಿಶ್ಯೂ ಮ್ಯಾಚಿಂಗ್, ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಆರ್ ಎಸೆನ್ಷಿಯಲ್ ಬಿಫೋರ್ ಅಂಡರ್ಟೇಕಿಂಗ್ ಎನಿ ಗ್ರಾಫ್ಟ್ ಆರ್ ಟ್ರಾನ್ಸ್ಪ್ಲಾಂಟ್, ಆ್ಯಂಡ್ ಈವನ್ ಆಫ್ಟರ್ ದಿಸ್ the patient has to take immunosuppressants all his or her life. ಟ್ರಾನ್ಸ್ಪ್ಲಾಂಟ್ ಮಾಡೋ ಮುಂಚೆ ಟಿಶ್ಯೂ ಮ್ಯಾಚಿಂಗ್ ಮತ್ತು ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಮಾಡಬೇಕಾಗಿರ್ತದೆ. ಇದೆಲ್ಲ ಮಾಡಿದ್ರೂ ಸಹ ಟ್ರಾನ್ಸ್ಪ್ಲಾಂಟ್ ಆದ ನಂತರ, ಅಂದರೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆದ ನಂತರ ಪೇಷಂಟ್ ಇಮ್ಯೂನೋಸಪ್ರೆಸೆಂಟ್ಸ್ಗಳನ್ನು ತಗೊಳ್ಬೇಕು. ದಿಸ್ ಈಸ್ ಬಿಕಾಸ್ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಇಟ್, ದಟ್ ಈಸ್ ದ ಬಾಡಿ ಈಸ್ ಏಬಲ್ ಟು ಡಿಫರೆನ್ಶಿಯೇಟ್ ಸೆಲ್ಫ್ ಆ್ಯಂಡ್ ನಾನ್ ಸೆಲ್ಫ್, and the cell-mediated immune response is responsible for the graft rejection. ಇದು MCQಸಿಗೆ ಬರಬಹುದು ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೂ ಕೂಡ ಬರಬಹುದು. ಈ ಇಮ್ಯುನಿಟಿಯನ್ನು ನಾವು ಆಕ್ಟಿವ್ ಇಮ್ಯುನಿಟಿ ಮತ್ತು ಪ್ಯಾಸಿವ್ ಇಮ್ಯುನಿಟಿಗಳಾಗಿ ಸಪರೇಟ್ ಮಾಡಿಕೊಳ್ಬಹುದು. ದೆರ್ ಆರ್ 2 types ಆಫ್ ಇಮ್ಯುನಿಟಿ, ಆಕ್ಟಿವ್ ಇಮ್ಯುನಿಟಿ ಆ್ಯಂಡ್ ಪ್ಯಾಸಿವ್ ಇಮ್ಯುನಿಟಿ. ಯಾವುದೇ ವ್ಯಕ್ತಿ ರೋಗಕ್ಕೆ ತುತ್ತಾದಾಗ ಆ ವ್ಯಕ್ತಿಯ ದೇಹದಲ್ಲಿ ಆಂಟಿಬಾಡೀಸ್ಗಳು ಪ್ರೊಡ್ಯೂಸ್ ಆಗ್ತದೆ. ಇದನ್ನು ನಾವು ಆಕ್ಟಿವ್ ಇಮ್ಯುನಿಟಿಗೆ ಕನ್ಸಿಡರ್ ಮಾಡ್ಕೊಳ್ಬೋದು. ಯಾಕಂದರೆ ಆ ವ್ಯಕ್ತಿಯ ಇಮ್ಯೂನ್ ಸಿಸ್ಟಮ್ ಇದರಲ್ಲಿ ವರ್ಕ್ ಮಾಡ್ತಾ ಉಂಟು. ಅಂದರೆ ಯಾವುದೇ ರೀತಿಯಾದ ರೆಡಿಮೇಡ್ ಆ್ಯಂಟಿಬಾಡೀಸ್ಗಳನ್ನು ಇಲ್ಲಿ ಕೊಡಲಿಲ್ಲ. ಆ್ಯಂಟಿಬಾಡೀಸ್ಗಳು ಆ ವ್ಯಕ್ತಿಯ ದೇಹದಲ್ಲೇ ಪ್ರೊಡ್ಯೂಸ್ ಆಗಿರುವಂಥದ್ದು. ಇನ್ನೊಂದು ಟೈಪ್ ಆಫ್ ಇಮ್ಯುನಿಟಿ ಪ್ಯಾಸಿವ್ ಇಮ್ಯುನಿಟಿ. ಇಲ್ಲಿ ಒಬ್ಬ ವ್ಯಕ್ತಿಗೆ ರೆಡಿಮೇಡ್ ಆ್ಯಂಟಿಬಾಡೀಸ್ಗಳನ್ನು ಕೊಡಲಾಗ್ತದೆ. ಇದನ್ನು ಡೀಟೇಲ್ ಆಗಿ ಓದ್ಕೊಳ್ಳೋದಾದರೆ, when a host is exposed to antigens which may be in the form of living or dead microbes or other proteins, antibodies are produced in the host body. This type of immunity is called active immunity. ಆಕ್ಟಿವ್ ಇಮ್ಯುನಿಟಿಯಲ್ಲಿ ಏನಿರ್ತದೆ ಅಂದರೆ, ಒಂದು ಹೋಸ್ಟ್ ಅಥವಾ ಯಾವುದೇ ಆರ್ಗ್ಯಾನಿಸಮ್ ಆಂಟಿಜೆನ್ಸ್ಗಳನ್ನು ಎದುರುಗೊಂಡಾಗ ಅಥವಾ
ಜೀವಂತ ಇರುವಂತಹ ಅಥವಾ ಸತ್ತಿರುವಂತಹ ಮೈಕ್ರೋಬ್ಸ್ಗಳು ಅಥವಾ ಬೇರೆ ಯಾವುದೇ ಪ್ರೋಟೀನ್ಸ್ಗಳಿಗೆ ಎಕ್ಸ್ಪೋಸ್ ಆದಾಗ ಆಂಟಿಬಾಡೀಸ್ಗಳು ಆ ವ್ಯಕ್ತಿಯ ದೇಹದಲ್ಲಿ ಪ್ರೊಡ್ಯೂಸ್ ಆಗ್ತದೆ. ಅದನ್ನು ನಾವು ಆಕ್ಟಿವ್ ಇಮ್ಯುನಿಟಿ ಅಂತ ಹೇಳಿ ಕರಿತೇವೆ. ನಮ್ಮ ಇಮ್ಯೂನ್ ಸಿಸ್ಟಮ್ ವರ್ಕ್ ಮಾಡಿ ಆಂಟಿಬಾಡೀಸ್ಗಳನ್ನು ಪ್ರೊಡ್ಯೂಸ್ ಮಾಡುವಾಗ ತುಂಬ ಲೇಟ್ ಆಗ್ತದೆ. ಹಾಗಾಗಿ ಆಕ್ಟಿವ್ ಇಮ್ಯುನಿಟಿ ತುಂಬ ಸ್ಲೋ ಆಗಿರ್ತದೆ. ಇಟ್ ಟೇಕ್ಸ್ ಟೈಮ್ ಟು ಗಿವ್ ಇಟ್ಸ್ ಫುಲ್ ಎಫೆಕ್ಟಿವ್ ರೆಸ್ಪಾನ್ಸ್. Injecting the microbes deliberately during immunization or infectious organisms gaining access into body during natural infection induce active immunity. ಇದೆಲ್ಲವೂ ಕೂಡ ಆಕ್ಟಿವ್ ಇಮ್ಯುನಿಟಿಗೆ ಎಕ್ಸಾಂಪಲ್ಸ್ಗಳಾಗಿರ್ತವೆ. ಇಮ್ಯುನೈಸೇಷನ್ ಒಂದು ಎಕ್ಸಾಂಪಲ್, ಇನ್ನೊಂದು ನ್ಯಾಚುರಲ್ ಇನ್ಫೆಕ್ಷನ್. ನಮಗೆ ಶೀತ ಜ್ವರ ಬರ್ಬೋದು, ಇದೆಲ್ಲವೂ ಕೂಡ ನ್ಯಾಚುರಲ್ ಇನ್ಫೆಕ್ಷನ್. ಇನ್ನೊಂದು ಎಕ್ಸಾಂಪಲ್ ವ್ಯಾಕ್ಸಿನೇಷನ್ ಆರ್ ಇಮ್ಯುನೈಸೇಷನ್. ಇದರಲ್ಲಿ ಏನಿರ್ತದೆ ಅಂದರೆ ಇನ್ಆಕ್ಟಿವ್ ಆಗಿರುವಂತಹ ಅಥವಾ ವೀಕ್ ಆಗಿರುವಂತಹ ಆಂಟಿಜೆನ್ಸ್ಗಳನ್ನು ಅಥವಾ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸ್ಗಳನ್ನು ಇಂಜೆಕ್ಟ್ ಮಾಡಲಾಗ್ತದೆ. ಇದರಿಂದಾಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ಆಕ್ಟಿವ್ ಆಗಿ ಅದರ ವಿರುದ್ಧವಾಗಿ ಆಂಟಿಬಾಡೀಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತದೆ. ಇದು ಕೂಡ ಆಕ್ಟಿವ್ ಇಮ್ಯುನಿಟಿಯ ಅಡಿಯಲ್ಲೇ ಬರ್ತದೆ. ಯಾಕಂದರೆ ನಮ್ಮ ಬಾಡಿಯೇ ಆಂಟಿಬಾಡೀಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಉಂಟು. ಯಾವುದೇ ರೀತಿಯಾದ ರೆಡಿಮೇಡ್ ಆಂಟಿಬಾಡೀಸ್ಗಳನ್ನು ಇಂಜೆಕ್ಟ್ ಮಾಡಲಾಗಲಿಲ್ಲ. When ready-made antibodies are directly given to protect the body against foreign agents is called passive immunity. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದರೆ ಸ್ನೇಕ್ ಬೈಟ್. ಸ್ನೇಕ್ ಬೈಟ್ ಮಾಡಿದಾಗ ಅದಕ್ಕೆ ನಮ್ಮ ಬಾಡಿಯೇ ಆ್ಯಂಟಿಬಾಡೀಸ್ಗಳು ಪ್ರೊಡ್ಯೂಸ್ ಮಾಡಿ ಅದಕ್ಕೆ ರೆಸ್ಪಾನ್ಸ್ ಕೊಡುವಷ್ಟು ಸಮಯ ಇರುವುದಿಲ್ಲ. ಅಷ್ಟರೊಳಗೆ ಪರ್ಸನ್ನ ಡೆತ್ ಕೂಡ ಆಗ್ಬೋದು. ಹಾಗಾಗಿ ಅದು ಕ್ವಿಕ್ಕಾಗಿ ಹೀಲ್ ಆಗಬೇಕಾದ್ರೆ ರೆಡಿಮೇಡ್ ಆದಂತಹ ಆ್ಯಂಟಿಬಾಡೀಸ್ಗಳನ್ನು ಕೊಡ್ತಾರೆ. ಈ ರೆಡಿಮೇಡ್ ಆಂಟಿಬಾಡೀಸ್ಗಳು ಎಲ್ಲಿಂದ ಸಿಗ್ತದೆ ಎಂಬುದಾಗಿ ನಿಮಗೆ ಡೌಟ್ ಇರಬಹುದು. ಹಾರ್ಸ್ನ ಬಾಡಿಯಲ್ಲಿ ಪ್ರಿಪೇರ್ ಮಾಡಿದಂತಹ ಆಂಟಿಬಾಡೀಸ್ಗಳನ್ನು ನಾವು ರೆಡಿಮೇಡ್ ಆಂಟಿಬಾಡೀಸ್ಗಳಾಗಿ ಬಳಸ್ತೇವೆ. ಆ್ಯಂಡ್ ದಿ ಅನದರ್ ಎಕ್ಸಾಂಪಲ್ ಫಾರ್ ದಿ ಪ್ಯಾಸಿವ್ ಇಮ್ಯುನಿಟಿ ಈಸ್ ಆಂಟಿಬಾಡೀಸ್ that is obtained by the colostrum. The yellowish fluid colostrum secreted by mother during the initial days of lactation has abundant antibodies IgA to protect the infant. ಇಲ್ಲಿ ಮಗುವಿನ ಬಾಡಿಯಲ್ಲಿ ಯಾವುದೇ ರೀತಿಯಾದ ಆ್ಯಂಟಿಬಾಡೀಸ್ಗಳು ಪ್ರೊಡ್ಯೂಸ್ ಆಗೋದಿಲ್ಲ. ಅದರ ಬದಲಾಗಿ ಕೊಲೆಸ್ಟ್ರಮ್ನ ಮೂಲಕವಾಗಿ ತಾಯಿ ರೆಡಿಮೇಡ್ ಆ್ಯಂಟಿಬಾಡೀಸ್ಗಳನ್ನು ಮಗುವಿಗೆ ಕೊಡ್ತಾಳೆ. ಇಲ್ಲಿ ಕೂಡ ಏನಾಗ್ತುಂಟು, ರೆಡಿಮೇಡ್ ಆ್ಯಂಟಿಬಾಡೀಸ್ಗಳು ಕೊಡಲಾಗ್ತುಂಟು. ಹಾಗಾಗಿ ಪ್ಯಾಸಿವ್ ಇಮ್ಯುನಿಟಿಗೆ ಎಕ್ಸಾಂಪಲ್ ಆಗ್ತದೆ. ದ ಫೀಟಸ್ ಆಲ್ಸೋ ರಿಸೀವ್ಸ್ ಸಮ್ ಆ್ಯಂಟಿಬಾಡೀಸ್ ಫ್ರಮ್ ದೇರ್ ಮದರ್ ಥ್ರೂ ದಿ ಪ್ಲಾಸೆಂಟಾ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ಪ್ಯಾಸಿವ್ ಇಮ್ಯುನಿಟಿ. ಮಗು ಪ್ಲಾಸೆಂಟಾದಿಂದ ಕೂಡ ಕೆಲವೊಂದು ಆ್ಯಂಟಿಬಾಡೀಸ್ಗಳನ್ನು ಪಡೆದುಕೊಳ್ತದೆ. ಇದೆಲ್ಲವೂ ಕೂಡ ಪ್ಯಾಸಿವ್ ಇಮ್ಯುನಿಟಿಗೆ ಎಕ್ಸಾಂಪಲ್ಸ್ಗಳಾಗಿರ್ತದೆ. ವ್ಯಾಕ್ಸಿನೇಷನ್ ಆ್ಯಂಡ್ ಇಮ್ಯುನೈಸೇಷನ್. ದ ಪ್ರಿನ್ಸಿಪಲ್ ಆಫ್ ಇಮ್ಯುನೈಸೇಷನ್ ಆರ್ ವ್ಯಾಕ್ಸಿನೇಷನ್ ಈಸ್ ಬೇಸ್ಡ್ ಆನ್ ದಿ ಪ್ರಾಪರ್ಟಿ ಆಫ್ ಮೆಮೊರಿ ಆಫ್ ದಿ ಇಮ್ಯೂನ್ ಸಿಸ್ಟಮ್. ನಾವೀಗಾಗಲೇ ಓದ್ಕೊಂಡಿದ್ದೇವೆ ಏನೆಂದರೆ ಇಮ್ಯೂನ್ ಸಿಸ್ಟಮ್ ಒಮ್ಮೆ ಆದಂತಹ ಇನ್ಫೆಕ್ಷನನ್ನು ನೆನ್ಪಿಟ್ಕೊಳ್ತದೆ ಅಂತ ಹೇಳಿ. ಈ ಪ್ರಾಪರ್ಟಿಯ ಮೇಲೆ ಇಮ್ಯುನೈಸೇಷನ್ ಮತ್ತು ವ್ಯಾಕ್ಸಿನೇಷನ್ ಡಿಪೆಂಡ್ ಆಗಿರ್ತದೆ. ಯಾಕಂದರೆ ವ್ಯಾಕ್ಸಿನ್ನಲ್ಲಿ ವೀಕಂಡ್ ಪ್ಯಾಥೋಜನ್ ಅಥವಾ ಇನ್ಆಕ್ಟಿವೇಟೆಡ್ ಪ್ಯಾಥೋಜನ್ ಇರ್ತದೆ. ಇದರ ವಿರುದ್ಧವಾಗಿ ನಮ್ಮ ಬಾಡಿ ಹೋರಾಡಲಿಕ್ಕೆ ಕಲ್ತಾದ ನಂತರ ಈ ಆಂಟಿಬಾಡೀಸ್ಗಳು ನಿಜವಾದ ಪ್ಯಾಥೋಜನ್ ಎಂಟರ್ ಆದಾಗ ಅದನ್ನು ನ್ಯೂಟ್ರಲೈಸ್ ಮಾಡ್ತದೆ. ಪ್ಯಾಥೋಜನ್ ಅಂದರೆ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್. ಈಗಾಗಲೇ ನಾವು ನೋಡ್ಕೊಂಡಿದ್ದೇವೆ. ಇನ್ ವ್ಯಾಕ್ಸಿನೇಷನ್, ಎ ಪ್ರಿಪರೇಷನ್ ಆಫ್ ಆಂಟಿಜೆನಿಕ್ ಪ್ರೋಟೀನ್ಸ್ ಆಫ್ ಪ್ಯಾಥೋಜನ್ or inactivated or weakened pathogen, that is vaccine, are introduced into the body. The antibodies produced in the body against these antigens would neutralize the pathogenic agents during actual infection. ನಿಜವಾದ ಇನ್ಫೆಕ್ಷನ್ ಆದಾಗ ಈ ಆಲ್ರೆಡಿ ಪ್ರಿಪೇರ್ ಆದಂತಹ ಆಂಟಿಬಾಡೀಸ್ಗಳು ಅದನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. The vaccines also generate memory, B and T cells that recognize the pathogen quickly on subsequent exposure and overwhelm the invaders with a massive production of antibodies. ನಾವು ಈಗಾಗಲೇ ನೋಡ್ಕೊಂಡಿದ್ದೇವೆ, ಬಿ ಲಿಂಫೋಸೈಟ್ಸ್ ಮತ್ತು ಟಿ ಲಿಂಫೋಸೈಟ್ಸ್ಗಳು ಬೇರೆ ಬೇರೆ ಟೈಪ್ಸ್ನಲ್ಲಿರ್ತದೆ. ಅದರಲ್ಲಿ ಎರಡರಲ್ಲೂ ಕೂಡ ಮೆಮೊರಿ ಬಿ ಸೆಲ್ಸ್ ಮತ್ತು ಮೆಮೊರಿ ಟಿ ಸೆಲ್ಸ್ಗಳನ್ನು ನಾವು ನೋಡ್ಕೊಂಡಿದ್ದೇವೆ. ಇದು ಒಮ್ಮೆ ಆದಂತಹ ಇನ್ಫೆಕ್ಷನನ್ನು ನೆನಪಿಟ್ಕೊಳ್ತದೆ. ಅದಕ್ಕಾಗಿ ಅದರ ಹೆಸರು ಮೆಮೊರಿ ಬಿ ಸೆಲ್ಸ್ ಮತ್ತು ಮೆಮೊರಿ ಟಿ ಸೆಲ್ಸ್. ಇವುಗಳು ಒಮ್ಮೆ ಬಂದಂತಹ ಪ್ಯಾಥೋಜನ್ ಮತ್ತೊಮ್ಮೆ ಬಾಡಿಯನ್ನು ಎಂಟರ್ ಮಾಡಲಿಕ್ಕೆ ಟ್ರೈ ಮಾಡಿದಾಗ ಅವುಗಳನ್ನು ಆಂಟಿಬಾಡೀಸ್ನಿಂದ ಅಟ್ಯಾಕ್ ಮಾಡಿ ನ್ಯೂಟ್ರಲೈಸ್ ಮಾಡ್ತದೆ.
If a person is infected with some deadly microbes to which quick immune response is required, we need to directly inject the preformed antibodies or antitoxin, a preparation containing antibodies to the toxin. ಕೆಲವೊಮ್ಮೆ ತುಂಬ ಡೆಡ್ಲಿ ಮೈಕ್ರೋಬ್ಸ್ನಿಂದಾಗಿ ಇನ್ಫೆಕ್ಷನ್ ಉಂಟಾದಾಗ ಅಂತಹ ಸಮಯದಲ್ಲಿ ಕ್ವಿಕ್ ಇಮ್ಯೂನ್ ರೆಸ್ಪಾನ್ಸ್ ಬೇಕಾಗ್ತದೆ. ನಮ್ಮ ಬಾಡಿಯೇ ಅದರ ವಿರುದ್ಧವಾಗಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಿ ಅದನ್ನು ನ್ಯೂಟ್ರಲೈಸ್ ಮಾಡುವ ಹೊತ್ತಿನಲ್ಲಿ ಪರ್ಸನ್ನ ಡೆತ್ ಕೂಡ ಆಗಿರುವಂತಹ ಚಾನ್ಸಸ್ ಇರ್ತದೆ. ಹಾಗಾಗಿ ಅಂಥ ಸಮಯದಲ್ಲಿ ರೆಡಿಮೇಡ್ ಆ್ಯಂಟಿಬಾಡೀಸ್ಗಳನ್ನು ಕೊಡಬೇಕಾಗ್ತದೆ ಅಥವಾ ಆ್ಯಂಟಿಟಾಕ್ಸಿನ್ಗಳನ್ನು ಕೊಡಬಹುದು. ಹಿಯರ್ ಆ್ಯಂಟಿಟಾಕ್ಸಿನ್ ಮೀನ್ಸ್ ದೀಸ್ ಆರ್ ದಿ ಆ್ಯಂಟಿಬಾಡೀಸ್ which is prepared in against to the toxin that is responsible for the ill health of the person. Even in cases of snake bites, the injection which is given to the patients contain preformed antibodies against the snake venom. This type of immunization is called passive immunization. ಇದನ್ನು ಕೂಡ ಕೇಳಬಹುದು ಡೆಫಿನೇಷನ್ಗೆ. ಪ್ಯಾಸಿವ್ ಇಮ್ಯುನೈಸೇಷನ್ ಅಂದರೆ ಏನು ಅಂತ ಹೇಳಿ. ಈಗಾಗಲೇ ನಾವು ಈ ಪಾಯಿಂಟನ್ನು ಡಿಸ್ಕಸ್ ಮಾಡಿದ್ದೇವೆ. ಸ್ನೇಕ್ ಬೈಟ್ ಆದಾಗ ಅಂದರೆ ಹಾವು ಕಚ್ಚಿದಾಗ ಆ ಸಮಯದಲ್ಲಿ ನಮ್ಮ ಬಾಡಿಯ ಆ್ಯಂಟಿಬಾಡೀಸ್ಗಳನ್ನು ಪ್ರೊಡ್ಯೂಸ್ ಮಾಡುವಷ್ಟು ಸಮಯ ಇರುವುದಿಲ್ಲ. ಯಾಕಂದರೆ ಆ್ಯಕ್ಟಿವ್ ಇಮ್ಯುನಿಟಿ ಬೇಕಿದ್ದರೆ ಇಟ್ ಟೇಕ್ಸ್ ಅ ಲಾಟ್ಸ್ ಆಫ್ ಟೈಮ್ ಟು ಗಿವ್ ಇಟ್ಸ್ ಫುಲ್ ಎಫೆಕ್ಟಿವ್ ರೆಸ್ಪಾನ್ಸ್. ಹಾಗಾಗಿ ಇಲ್ಲಿ ಪ್ರೀಫಾರ್ಮ್ಡ್ ಆ್ಯಂಟಿಬಾಡೀಸ್ಗಳನ್ನು ಪರ್ಸನಿಗೆ ಕೊಡಲಾಗ್ತದೆ ಅಥವಾ ಪೇಷಂಟಿಗೆ ಕೊಡಲಾಗ್ತದೆ. ಆ್ಯಂಡ್ ದೀಸ್ ಆ್ಯಂಟಿಬಾಡೀಸ್ ಆರ್ in against to the snake venom. This type of immunization is called as passive immunization. Recombinant DNA technology has allowed the production of antigenic polypeptides of pathogen in bacteria or yeast. Vaccines produced using this approach allow large-scale production and hence greater availability for immunization. Example, hepatitis B vaccine produced from yeast. ರೀಕಾಂಬಿನೆಂಟ್ DNA ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಆ್ಯಂಟಿಜೆನಿಕ್ ಪಾಲಿಪೆಪ್ಟೈಡ್ಸ್ ಅಂದರೆ ಪ್ಯಾಥೋಜನಿನ ಆ್ಯಂಟಿಜೆನಿಕ್ ಪಾಲಿಪೆಪ್ಟೈಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಬ್ಯಾಕ್ಟೀರಿಯಾ ಮತ್ತು ಈಸ್ಟನ್ನು ಉಪಯೋಗಿಸ್ಕೊಂಡು. ಇದರಿಂದಾಗಿ ವ್ಯಾಕ್ಸಿನ್ಸ್ಗಳನ್ನು ನಾವು ಲಾರ್ಜ್ ಸ್ಕೇಲಲ್ಲಿ ಪ್ರೊಡ್ಯೂಸ್ ಮಾಡಲಿಕ್ಕಾಗ್ತದೆ ಮತ್ತು ಇಮ್ಯುನೈಸೇಷನ್ಗೆ ತುಂಬ ಜಾಸ್ತಿ ಅವೈಲಬಿಲಿಟಿ ಇರ್ತದೆ. ಈಗ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಅಂದರೆ ಏನು ಅಂತ ಹೇಳಿ ನಿಮಗೆ ಪ್ರಶ್ನೆ ಬರ್ತಾ ಇರ್ಬೋದು. ಇದನ್ನು ನಾವು ಬಯೋಟೆಕ್ನಾಲಜಿ ಪಾಠದಲ್ಲಿ ಓದ್ಕೊಳ್ಳಿಕ್ಕಿದ್ದೇವೆ. ಅಲ್ಲಿ ನಿಮಗೆ ಇನ್ನೂ ಡೀಟೇಲ್ ಆಗಿ ಅರ್ಥ ಆಗ್ತದೆ. ಈಗ ಜಸ್ಟ್ ಓದ್ಕೊಳ್ಳಿ ಏನಂದರೆ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಇದರ ಮೂಲಕವಾಗಿ ಆ್ಯಂಟಿಜೆನಿಕ್ ಪಾಲಿಪೆಪ್ಟೈಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಲಾಗ್ತಾ ಉಂಟು. ಅದಕ್ಕೊಂದು ಎಕ್ಸಾಂಪಲ್ ಹೆಪಟೈಟಿಸ್ B ವ್ಯಾಕ್ಸಿನ್ ಪ್ರೊಡ್ಯೂಸ್ಡ್ ಫ್ರಮ್ ಈಸ್ಟ್. ಇದನ್ನು MCQಸ್ಗಾದರೂ ಕೇಳ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸಿಗಾದರೂ ಕೇಳ್ಬೋದು. ಹೆಪಟೈಟಿಸ್ B ವ್ಯಾಕ್ಸಿನ್ ಪ್ರೊಡ್ಯೂಸ್ಡ್ ಫ್ರಮ್ ಡ್ಯಾಶ್ ಅಂತ ಕೇಳಿದರೆ ದಟ್ ಈಸ್ ಬೈ ಈಸ್ಟ್. ನೆಕ್ಸ್ಟ್ ಟಾಪಿಕ್ ಈಸ್ ಎಲರ್ಜೀಸ್. When you have gone to a new place and suddenly you started sneezing, wheezing for no explained reason, and when you went away, your symptoms disappeared. Did this happen to you? ಕೆಲವೊಂದು ಕಡೆಯಲ್ಲಿ ಏನಾಗ್ತದೆ ಅಂದರೆ ಸಡನ್ ಆಗಿ ಸ್ನೀಸಿಂಗ್ ಸ್ಟಾರ್ಟ್ ಆಗ್ತದೆ, ವೀಸಿಂಗ್ ಸ್ಟಾರ್ಟ್ ಆಗ್ತದೆ. ಆದರೆ ಆ ಸ್ಥಳದಿಂದ ಸ್ವಲ್ಪ ದೂರ ಹೋದ ಕೂಡಲೇ ನಿಮ್ಮ ಸಿಂಪ್ಟಮ್ಸ್ ಎಲ್ಲವೂ ಕೂಡ ಡಿಸಪಿಯರ್ ಆಗ್ತದೆ. ಇದು ಯಾವುದರಿಂದ ಇರಬಹುದು? The above mentioned reaction could be because of allergy to pollen, mites, etc. which are different in different places. ಈ ಎಲ್ಲ ಸ್ನೀಸಿಂಗ್ ವೀಸಿಂಗ್ ಸಿಂಪ್ಟಮ್ಸ್ಗಳು ಎಲರ್ಜಿಯ ಸಿಂಪ್ಟಮ್ಸ್ ಇರಬಹುದು. ಅದು ಪೋಲನ್ನ ಎಲರ್ಜಿ ಇರ್ಬೋದು, ಮೈಟ್ ಎಲರ್ಜಿ ಇರಬಹುದು, ಯಾವುದು ಕೂಡ ಆಗಿರಬಹುದು. ಈಗ ಎಲರ್ಜಿ ಅಂದರೆ ಏನು? ದ ಎಕ್ಸಾಜರೇಟೆಡ್ ರೆಸ್ಪಾನ್ಸ್ ಆಫ್ ದಿ ಇಮ್ಯೂನ್ ಸಿಸ್ಟಮ್ ಟು ಸರ್ಟೇನ್ ಆಂಟಿಜೆನ್ಸ್ ಪ್ರೆಸೆಂಟ್ ಇನ್ ದಿ ಎನ್ವೈರ್ಮೆಂಟ್ ಈಸ್ ಕಾಲ್ಡ್ ಎಲರ್ಜಿ. ಎಲರ್ಜಿ ಅಂದರೆ ಎನ್ವೈರ್ಮೆಂಟಲ್ಲಿ ಇರುವಂತಹ ಆ್ಯಂಟಿಜೆನ್ಸ್ಗಳನ್ನು ನಮ್ಮ ಇಮ್ಯೂನ್ ಸಿಸ್ಟಮ್ ಯಾವುದೋ ಒಂದು ದೊಡ್ಡ ಆರ್ಗ್ಯಾನಿಸಮ್ ಬಂದಿದೆ ಅಂತ ಹೇಳಿ ಅದಕ್ಕೆ ಅಟ್ಯಾಕ್ ಮಾಡಲಿಕ್ಕೆ ಹೋಗುವಂಥದ್ದು. ಅದು ನಿಜವಾಗಿ ಒಂದು ಪೋಲನ್ ಅಥವಾ ಮೈಟ್ ಆಗಿರ್ತದೆ. ಆದರೆ ಅದನ್ನೇ ದೊಡ್ಡದಾಗಿ ಕನ್ಸಿಡರ್ ಮಾಡಿಕೊಂಡು ಇಮ್ಯೂನ್ ಸಿಸ್ಟಮ್ ಅದನ್ನು ತುಂಬ ಡೇಂಜರಸ್ ಅಂತ ಹೇಳಿ ಭಾವಿಸ್ತದೆ. ಹಾಗಾಗಿ ಅದು ಆ ರೀತಿಯ ರೆಸ್ಪಾನ್ಸಸ್ಗಳನ್ನು ಕೊಡಲಿಕ್ಕೆ ಶುರು ಮಾಡ್ತದೆ. ದ ಸಬ್ಸ್ಟೆನ್ಸಸ್ ಟು ವಿಚ್ ಸಚ್ ಆನ್ ಇಮ್ಯೂನ್ ರೆಸ್ಪಾನ್ಸ್ ಇಸ್ ಪ್ರೊಡ್ಯೂಸ್ಡ್ ಆರ್ ಕಾಲ್ಡ್ ಅಲರ್ಜೆನ್ಸ್. ಯಾವ ಸಬ್ಸ್ಟೆನ್ಸಸ್ಗಳಿಗೆ ಈ ರೀತಿಯ ಇಮ್ಯೂನ್ ರೆಸ್ಪಾನ್ಸ್ ಸಿಗ್ತದೆ ನೋಡಿ, ಅದನ್ನು ನಾವು ಅಲರ್ಜೆನ್ಸ್ ಅಂತ ಹೇಳಿ ಕರಿತೇವೆ. ಎಕ್ಸಾಂಪಲ್ ಪೋಲನ್, ಮೈಟ್ಸ್ ಎಕ್ಸೆಟ್ರಾ. ದ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ಡ್ ಟು ದೀಸ್ ಆರ್ IgE ಟೈಪ್. ಇದನ್ನು ಕೇಳ್ತಾರೆ, MCQಸಿಗೆ ಕೇಳಬಹುದು ಅಥವಾ ಫಿಲ್ ಇನ್ ದ ಬ್ಲಾಂಕ್ಸಿಗೆ ಕೇಳಬಹುದು.
which is the type of antibodies produced during allergy, that is IgE. Very important ಇದು. Common examples of allergens are mites in dust, pollens, animal dander, etc. Animal dander ಅಂದರೆ ವರ್ಮ್ ಬ್ಲಡೆಡ್ ಅನಿಮಲ್ಸ್ಗಳಲ್ಲಿ, ಅದರಲ್ಲೂ ಪೆಟ್ಸ್ಗಳಲ್ಲಿ ಇದು ಕಾಣಲಿಕ್ಕೆ ಸಿಗ್ತದೆ. ದೀಸ್ ಆರ್ ಟೈನಿ ಫ್ಲೇಕ್ಸ್ ಆಫ್ ಸ್ಕಿನ್ that are shed with the fur usually. These are very small in size, which causes the allergy. Symptoms of allergic reactions include sneezing, watery eyes, running nose, and difficulty in breathing. ಅಲರ್ಜಿಯ ಸಿಂಪ್ಟಮ್ಸ್ಗಳನ್ನು ಕೂಡ ಕೇಳಬಹುದು, ಜಸ್ಟ್ ನೋಟ್ ಮಾಡ್ಕೊಳ್ಳಿ. ಅಲರ್ಜಿ ಈಸ್ ಡ್ಯೂ ಟು ದಿ ರಿಲೀಸ್ ಆಫ್ ಕೆಮಿಕಲ್ಸ್ ಲೈಕ್ ಹಿಸ್ಟಮಿನ್ ಆ್ಯಂಡ್ ಸೆರೋಟೋನಿನ್ ಫ್ರಮ್ ದಿ ಮಾಸ್ಟ್ ಸೆಲ್ಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. 2024ನ ಬಯಾಲಜಿ ಎಕ್ಸಾಮಲ್ಲೂ ಕೇಳಿದ್ದಾರೆ. ಯಾವುದಾದ್ರೂ ರೀತಿಯಲ್ಲಿ ಕೇಳಬಹುದು. MCQsನಲ್ಲಿ ಕೇಳಬಹುದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಕೇಳಬಹುದು, ಅಥವಾ 2 ಮಾರ್ಕ್ಸ್ನಲ್ಲಿ ಕೇಳಬಹುದು. ನೇಮ್ ದಿ ಕೆಮಿಕಲ್ಸ್ ರಿಲೀಸ್ಡ್ ಡ್ಯೂರಿಂಗ್ ದಿ ಅಲರ್ಜಿ and they can ask the name of the cells by which these are released, that is mast cells. For determining the cause of allergy, the patient is exposed to or injected with very small doses of possible allergens and the reaction is studied. ಯಾವುದರ ಮೂಲಕವಾಗಿ ಅಲರ್ಜಿ ಉಂಟಾದದ್ದು ಅಂತ ಹೇಳಿ ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅಲರ್ಜೆನ್ಸ್ ಯಾವುದೆಲ್ಲ ಉಂಟು ಅದನ್ನು ಇಂಜೆಕ್ಟ್ ಮಾಡ್ತಾರೆ ಮತ್ತು ರಿಯಾಕ್ಷನ್ಸ್ಗಳನ್ನು ಸ್ಟಡಿ ಮಾಡ್ತಾರೆ, ಹೇಗೆ ಬಾಡಿ ರಿಯಾಕ್ಟ್ ಆಗ್ತಾ ಉಂಟು ಈ ಎಲರ್ಜೆನ್ಸಿಗೆ ಅಂತ ಹೇಳಿ. ದ ಯೂಸ್ ಆಫ್ ಡ್ರಗ್ಸ್ ಲೈಕ್ ಆಂಟಿಹಿಸ್ಟಮಿನ್, ಅಡ್ರೆನಲಿನ್ ಆ್ಯಂಡ್ ಸ್ಟೀರಾಯ್ಡ್ಸ್ ಕ್ವಿಕ್ಲಿ ರಿಡ್ಯೂಸ್ ದಿ ಸಿಂಪ್ಟಮ್ಸ್ ಆಫ್ ಎಲರ್ಜಿ. ಇದನ್ನು ಕೂಡ ಕೇಳಬಹುದು. ಯಾವ ಡ್ರಗ್ಸ್ಗಳನ್ನು ಎಲರ್ಜಿಯ ಸಿಂಪ್ಟಮ್ಸ್ಗಳನ್ನು ರಿಡ್ಯೂಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಅಂತೇಳಿ. ಮೊದಲನೇದು ಆಂಟಿಹಿಸ್ಟಮಿನ್, ಎರಡನೇದು ಅಡ್ರೆನಲಿನ್ ಮತ್ತು ಮೂರನೇದು ಸ್ಟೀರಾಯ್ಡ್ಸ್. ಈಗಿನ ಕಾಲದಲ್ಲಿ ಮಾಡರ್ನ್ ಡೇ ಲೈಫ್ ಸ್ಟೈಲ್ನಿಂದಾಗಿ ಇಮ್ಯುನಿಟಿ ತುಂಬ ಕಮ್ಮಿ ಆಗಿದೆ ಮತ್ತು ಎಲರ್ಜೆನ್ಸಿಗೆ ಸೆನ್ಸಿಟಿವಿಟಿ ಜಾಸ್ತಿ ಆಗಿದೆ. ಕೂಡಲೇ ಅದು ಇದು ಎಲರ್ಜಿ ಆಗುವಂಥದ್ದು ಜಾಸ್ತಿ. ಆ್ಯಂಡ್ ಮೋರ್ ಚಿಲ್ಡ್ರನ್ ಇನ್ ಮೆಟ್ರೋ ಸಿಟೀಸ್ ಆಫ್ ಇಂಡಿಯಾ ಸಫರ್ ಫ್ರಮ್ ಎಲರ್ಜೀಸ್ ಆ್ಯಂಡ್ ಅಸ್ತಮಾ ಡ್ಯೂ ಟು ಸೆನ್ಸಿಟಿವಿಟಿ ಟು ದಿ environment, and this could be because of the protected environment provided early in life. Next topic is autoimmunity. Memory based acquired immunity evolved in higher vertebrates based on the ability to differentiate foreign organisms, example pathogens, from self cells. ಈಗಾಗಲೇ ನಾವು ನೋಡ್ಕೊಂಡಿದ್ದೇವೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಮೆಮೊರಿಯ ಮೇಲೆ ಬೇಸ್ ಆಗಿರ್ತದೆ. ಅಂದರೆ ಒಮ್ಮೆ ಬಂದಂತಹ ಇನ್ಫೆಕ್ಷನನ್ನು ಮತ್ತೊಮ್ಮೆ ಅದು ತಡೀತದೆ. ಆದರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ನಮ್ಮ ಬಾಡಿ ಸೆಲ್ಫ್ ಸೆಲ್ಸ್ ಯಾವುದು, ನಾನ್ ಸೆಲ್ಫ್ ಸೆಲ್ಸ್ ಯಾವುದು ಅಂತ ಹೇಳಿ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಫೇಲ್ ಆಗ್ತದೆ. ವೈಲ್ ವಿ ಸ್ಟಿಲ್ ಡು ನಾಟ್ ಅಂಡರ್ಸ್ಟ್ಯಾಂಡ್ ದಿ ಬೇಸಿಸ್ ಆಫ್ ದಿಸ್, 2 corollaries of this ability have to be understood. 1. Higher vertebrates can distinguish foreign molecules as well as foreign organisms. Most of the experimental immunology deals with this aspect. ಮೊದಲನೇ ಪಾಯಿಂಟ್ ಏನಂದರೆ, ಹೈಯರ್ ವರ್ಟಿಬ್ರೇಟ್ಸ್ಗಳು ತಮ್ಮ ಮಾಲಿಕ್ಯೂಲ್ಸ್ ಯಾವುದು, ಫಾರಿನ್ ಮಾಲಿಕ್ಯೂಲ್ಸ್ ಯಾವುದು ಮತ್ತು ಫಾರಿನ್ ಆರ್ಗ್ಯಾನಿಸಮ್ಸ್ ಯಾವುದು ಅಂತ ಹೇಳಿ ಐಡೆಂಟಿಫೈ ಮಾಡುವಂತಹ ಒಂದು ಎಬಿಲಿಟಿಯನ್ನು ಹೊಂದಿರ್ತದೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಎಕ್ಸ್ಪೆರಿಮೆಂಟಲ್ ಇಮ್ಯುನಾಲಜಿ ಆಲ್ಸೋ ಡೀಲ್ಸ್ ವಿತ್ ದಿಸ್ ಆಸ್ಪೆಕ್ಟ್ ಓನ್ಲಿ. ಆದರೆ ಎರಡನೇದು, ಡ್ಯೂ ಟು ದಿ ಜೆನೆಟಿಕ್ ಆ್ಯಂಡ್ ಅದರ್ ಅನ್ನೋನ್ ರೀಸನ್ಸ್ ದ ಬಾಡಿ ಅಟ್ಯಾಕ್ಸ್ ಸೆಲ್ಫ್ ಸೆಲ್ಸ್. ತನ್ನದೇ ಬಾಡಿಯ ಸೆಲ್ಸ್ಗಳನ್ನು ಅಟ್ಯಾಕ್ ಮಾಡ್ತದೆ. ಇದು ಯಾವುದರಿಂದ ಇರಬಹುದು? ದಟ್ ಈಸ್ ಆಟೋ ಇಮ್ಯುನಿಟಿ. ದಿಸ್ ರಿಸಲ್ಟ್ಸ್ ಇನ್ ದಿ ಡ್ಯಾಮೇಜ್ ಟು ದಿ ಬಾಡಿ ಆ್ಯಂಡ್ ಈಸ್ ಕಾಲ್ಡ್ ಆಟೋ ಇಮ್ಯೂನ್ ಡಿಸೀಸ್. ಈ ಡಿಸೀಸನ್ನು ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೇವೆ, ವೇರ್ ಇನ್ ದ ಬಾಡಿ ಅಟ್ಯಾಕ್ಸ್ ಇಟ್ಸ್ ಓನ್ ಸೆಲ್ಸ್, that is self cells. Rheumatoid arthritis, which affects many peoples in our society, is an autoimmune disease. ಇದನ್ನು MCQಸಿಗೆ ಕೇಳಬಹುದು ಅಥವಾ fill in the blanksಗೆ ಕೂಡ ಕೇಳಬಹುದು. Rheumatoid arthritis is the example for autoimmune disease. Next topic, immune system of the body. Human immune system ಅಲ್ಲಿ ಯಾವುದೆಲ್ಲ ಆರ್ಗನ್ಸ್ಗಳಿರ್ತವೆ? ಲಿಂಫಾಯ್ಡ್ ಆರ್ಗನ್ಸ್, ಟಿಶ್ಯೂ, ಸೆಲ್ಸ್, ಸೊಲ್ಯೂಬಲ್ ಮಾಲಿಕ್ಯೂಲ್ಸ್ ಲೈಕ್ ಆಂಟಿಬಾಡೀಸ್. ಇನ್ನು ಲಿಂಫಾಯ್ಡ್ ಆರ್ಗನ್ಸ್ನ ಬಗ್ಗೆ ಡೀಟೇಲ್ ಆಗಿ ಓದ್ಕೊಳ್ಳುವ.
ಲಿಂಫಾಯ್ಡ್ ಆರ್ಗನ್ಸ್ನಲ್ಲಿ ಎರಡು ರೀತಿಯ ಲಿಂಫಾಯ್ಡ್ ಆರ್ಗನ್ಸ್ಗಳಿರ್ತವೆ. ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಮತ್ತು ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್. ಈ ಲಿಂಫಾಯ್ಡ್ ಆರ್ಗನ್ಸ್ ಅಂದರೆ ಈ ಆರ್ಗನ್ಸ್ಗಳಲ್ಲಿ ಲಿಂಫೋಸೈಟ್ಸ್ಗಳು ಒರಿಜಿನ್ ಆಗ್ತವೆ, ಅಂದರೆ ಹುಟ್ಕೊಳ್ತವೆ ಮತ್ತು ಮೆಚ್ಯೂರ್ ಆಗ್ತವೆ ಮತ್ತು ಪ್ರಾಲಿಫರೇಟ್ ಆಗ್ತವೆ, ಅಂದರೆ ಫಾಸ್ಟಾಗಿ ಗ್ರೋತ್ ಆಗ್ತವೆ. ಮೀನ್ಸ್ ದೀಸ್ ಆರ್ ದಿ ಆರ್ಗನ್ಸ್ ವೇರ್ ದಿ ಒರಿಜಿನ್ ಆ್ಯಂಡ್ ಆರ್ ಮೆಚ್ಯುರೇಷನ್ ಆ್ಯಂಡ್ ಪ್ರಾಲಿಫರೇಷನ್ ಆಫ್ ಲಿಂಫೋಸೈಟ್ಸ್ ಆಕರ್. ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಗೆ ಎಕ್ಸಾಂಪಲ್ ಬೋನ್ ಮ್ಯಾರೋ, ಥೈಮಸ್. ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ಗಳು ಸ್ಪ್ಲೀನ್, ಲಿಂಫ್ ನೋಡ್ಸ್, ಟಾನ್ಸಿಲ್ಸ್, ಪೇಯರ್ಸ್ ಪ್ಯಾಚಸ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಆ್ಯಂಡ್ ಅಪೆಂಡಿಕ್ಸ್. ಈಗ ಈ ಪಾರ್ಟಿನ NCERTಯನ್ನು ಓದ್ಕೊಳ್ಳುವ. ಇಮ್ಯೂನ್ ಸಿಸ್ಟಮ್ ಇನ್ ದಿ ಬಾಡಿ. ದ ಹ್ಯೂಮನ್ ಇಮ್ಯೂನ್ ಸಿಸ್ಟಮ್ ಕನ್ಸಿಸ್ಟ್ಸ್ ಆಫ್ ಲಿಂಫಾಯ್ಡ್ ಆರ್ಗನ್ಸ್, ಟಿಶ್ಯೂಸ್, ಸೆಲ್ಸ್ ಆ್ಯಂಡ್ ಸೊಲ್ಯೂಬಲ್ ಮಾಲಿಕ್ಯೂಲ್ಸ್ ಲೈಕ್ ಆ್ಯಂಟಿಬಾಡೀಸ್. ಈಗಾಗಲೇ ನಾವು ನೋಡ್ಕೊಂಡಿದ್ದೇವೆ ಏನಂದರೆ ಇಮ್ಯೂನ್ ಸಿಸ್ಟಮ್ ತುಂಬ ಯೂನಿಕ್ ಆಗಿರ್ತದೆ. ಅದು ಸೆಲ್ಫ್ ಮತ್ತು ನಾನ್ ಸೆಲ್ಫ್ನ ಮಧ್ಯೆ ಡಿಸ್ಟಿಂಗ್ವಿಷ್ ಮಾಡಲಿಕ್ಕೆ ಎಬಿಲಿಟಿಯನ್ನು ಹೊಂದಿರ್ತದೆ. ಇಟ್ ರೆಕಗ್ನೈಸಸ್ ದಿ ಫಾರಿನ್ ಆಂಟಿಜೆನ್ಸ್ ಆ್ಯಂಡ್ ರೆಸ್ಪಾನ್ಸ್ ಟು ದೀಸ್ ಆ್ಯಂಡ್ ರಿಮೆಂಬರ್ಸ್ ದೆಮ್. Immune system also plays an important role in allergic reactions, autoimmune diseases and organ transplantation. ಈ ಇಮ್ಯೂನ್ ಸಿಸ್ಟಮ್ ಅಲರ್ಜಿಕ್ ರಿಯಾಕ್ಷನ್ಸ್ಗಳಲ್ಲಿ, ಆಟೋಇಮ್ಯೂನ್ ಡಿಸೀಸಸ್ಗಳಲ್ಲಿ, ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ನಲ್ಲಿ ತುಂಬ ಮುಖ್ಯ ಪಾತ್ರವನ್ನು ವಹಿಸ್ತದೆ. ನೆಕ್ಸ್ಟ್ ಇರುವಂಥದ್ದು ಲಿಂಫಾಯ್ಡ್ ಆರ್ಗನ್ಸ್. ದೀಸ್ ಆರ್ ದಿ ಆರ್ಗನ್ಸ್ ವೇರ್ ದಿ ಒರಿಜಿನ್ ಆ್ಯಂಡ್ ಆರ್ ಮೆಚ್ಯುರೇಷನ್ ಆ್ಯಂಡ್ ಪ್ರಾಲಿಫರೇಷನ್ ಆಫ್ ಲಿಂಫೋಸೈಟ್ಸ್ ಆಕರ್ಸ್. ದ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಆರ್ bone marrow and thymus, where immature lymphocytes differentiate into antigen sensitive lymphocytes. ಲಿಂಫೋಸೈಟ್ಸ್ಗಳು ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ನಲ್ಲಿ ಹುಟ್ಕೊಳ್ತವೆ ಮತ್ತು ಅಲ್ಲಿ ಮೆಚ್ಯೂರ್ ಆಗ್ತವೆ. ಇಲ್ಲಿ ಮೆಚ್ಯೂರ್ ಅಂದರೆ ಆ್ಯಂಟಿಜನನ್ನು ಫೈಟ್ ಮಾಡಲಿಕ್ಕೆ ಕೆಪೇಬಲ್ ಆಗುವಂಥದ್ದು. ಅದೇ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ಗಳಲ್ಲಿ ಲಿಂಫೋಸೈಟ್ಸ್ಗಳು ಆ್ಯಂಟಿಜನ್ನೊಂದಿಗೆ ನಿಜವಾಗಿಯೂ ಇಂಟರ್ಯಾಕ್ಟ್ ಮಾಡ್ತವೆ, ಅಲ್ಲಿ ನಿಜವಾಗಿಯೂ ಆ್ಯಂಟಿಜನ್ನೊಂದಿಗೆ ಫೈಟ್ ಮಾಡ್ತದೆ. ಇಲ್ಲಿ ನಾವು ಲಿಂಫೋಸೈಟ್ಸ್ಗಳನ್ನು ಒಂದು ಚೈಲ್ಡಿಗೆ ಕಂಪೇರ್ ಮಾಡ್ಬೋದು ಮತ್ತು ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ಗಳನ್ನು ಅದರ ಮನೆ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಬೋದು. ಈ ಮಗು ತನ್ನ ಮನೆಯಲ್ಲಿ ತನ್ನ ಬಾಲ್ಯದ ಪ್ರತಿಯೊಂದು ಸ್ಟೇಜಸ್ಸನ್ನು ಕಳೀತದೆ ಮತ್ತು ಮೆಚ್ಯೂರ್ ಆಗ್ತದೆ, ಬೆಳೀತದೆ. ನಂತರ ಇಲ್ಲಿ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಅಂದರೆ ನಾವು ಸೊಸೈಟಿಗೆ ಕಂಪೇರ್ ಮಾಡ್ಬೋದು. ಈ ಮಗು ದೊಡ್ಡದಾದ ಹಾಗೆ ಸೊಸೈಟಿಯಲ್ಲಿರುವಂತಹ ಬೇರೆ ಬೇರೆ ಸಿಚುವೇಶನ್ಸ್, ಡಿಫಿಕಲ್ಟಿ ಸಿಚುವೇಶನ್ಸ್ಗಳನ್ನು ಎದುರುಕೊಳ್ತದೆ. ಆ್ಯಂಡ್ ದಿಸ್ ಕ್ಯಾನ್ ಬಿ ಕಂಪೇರ್ಡ್ ಟು ಇಂಟ್ರಾಕ್ಷನ್ ವಿತ್ ಆ್ಯಂಟಿಜನ್. ಟೋಟಲ್ ಆಗಿ ಸಮರೈಸ್ ಮಾಡೋದಾದರೆ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ನಲ್ಲಿ ಅದರ ಹೆಸರೇ ಹೇಳುವ ಹಾಗೆ ಪ್ರೈಮರಿ ಮೊದಲ ಸ್ಟೇಜಸ್ಗಳು, ಅದು ಹುಡ್ತದೆ ಮತ್ತು ಫುಲ್ ಮೆಚ್ಯೂರ್ ಆಗ್ತದೆ. ಆ್ಯಂಟಿಜನನ್ನು ಗುರುತಿಸಲಿಕ್ಕೆ ಆ್ಯಂಟಿಜನ್ ಸೆನ್ಸಿಟಿವ್ ಆಗ್ತದೆ. ಆದರೆ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ನಲ್ಲಿ ಅದು ನಿಜವಾದ ಫೈಟ್ ಮಾಡ್ತದೆ ಅಥವಾ ಇಂಟ್ರಾಕ್ಷನ್ ವಿತ್ ಆ್ಯಂಟಿಜನ್. ಆಫ್ಟರ್ ಮೆಚ್ಯುರೇಷನ್ ದ ಲಿಂಫೋಸೈಟ್ಸ್ ಮೈಗ್ರೇಟ್ ಟು ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಲೈಕ್ ಸ್ಪ್ಲೀನ್, ಲಿಂಫ್ ನೋಡ್ಸ್, ಟಾನ್ಸಿಲ್ಸ್, ಪೇಯರ್ಸ್ ಪ್ಯಾಚಸ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಆ್ಯಂಡ್ ಅಪೆಂಡಿಕ್ಸ್. ಇಲ್ಲಿ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ಗಳಿಗೆ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಐದರ್ MCQCಗೆ ಕೇಳಬಹುದು ಅಥವಾ 2 ಮಾರ್ಕ್ಸ್ನ ಕ್ವಶನ್ಸ್ಗೆ ಕೂಡ ಕೇಳಬಹುದು. ಗಿವ್ ಸಮ್ ಎಕ್ಸಾಂಪಲ್ಸ್ ಫಾರ್ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಅಂತ ಹೇಳಿ. ದ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಪ್ರೊವೈಡ್ ದಿ ಸೈಟ್ಸ್ ಫಾರ್ ಇಂಟ್ರಾಕ್ಷನ್ ಆಫ್ ಲಿಂಫೋಸೈಟ್ಸ್ ವಿತ್ ದಿ ಆಂಟಿಜನ್ ವಿಚ್ ದೆನ್ ಪ್ರಾಲಿಫರೇಟ್ ಟು ಬಿಕಮ್ ಎಫೆಕ್ಟರ್ ಸೆಲ್ಸ್. ನಾವು ಈಗಾಗಲೇ ನೋಡ್ಕೊಂಡಿದ್ದೇವೆ ಏನಂದರೆ ಟಿ ಲಿಂಫೋಸೈಟ್ಸ್ಗಳು, ಬಿ ಲಿಂಫೋಸೈಟ್ಸ್ಗಳು ಹೇಗೆ ತಾವು ಅಟ್ಯಾಕ್ ಮಾಡಲಿಕ್ಕಿರುವಂತಹ ಆ್ಯಂಟಿಜನ್ ತಮ್ಮ ಎದುರಿಗೆ ಬಂದು ನಿಂತಾಗ ಹೇಗೆ ತಮ್ಮನ್ನು ತಾವು ಡಿವೈಡ್ ಮಾಡಿಕೊಂಡು ಟಿ ಹೆಲ್ಪರ್ ಸೆಲ್ಸ್ಗಳಾಗಿ, ಮೆಮೊರಿ ಟಿ ಸೆಲ್ಸ್ಗಳಾಗಿ ಮತ್ತು ಸೈಟೋಟಾಕ್ಸಿಕ್ ಟಿ ಸೆಲ್ಸ್ಗಳಾಗಿ ಹೇಗೆ ಪ್ರಾಲಿಫರೇಟ್ ಆಗ್ತವೆ ಅಂತ ನೋಡ್ಕೊಂಡಿದ್ದೇವೆ. ಅದನ್ನೇ ಇಲ್ಲಿ ತಿಳಿಸಿರುವಂಥದ್ದು. ಯಾವಾಗ ಅದು ಆ್ಯಂಟಿಜನ್ನೊಂದಿಗೆ ಇಂಟ್ರಾಕ್ಟ್ ಆಗ್ತದೋ ಅಂಥ ಸಮಯದಲ್ಲಿ ಅವುಗಳು ತಮ್ಮನ್ನು ಮಲ್ಟಿಪ್ಲೈ ಮಾಡ್ಕೊಳ್ತದೆ, ಅಂದರೆ ಪ್ರಾಲಿಫರೇಟ್ ಮಾಡ್ಕೊಳ್ತದೆ ಟು ಬಿಕಮ್ ಎಫೆಕ್ಟರ್ ಸೆಲ್ಸ್. ದ ಲೊಕೇಶನ್ ಆಫ್ ವೇರಿಯಸ್ ಲಿಂಫಾಯ್ಡ್ ಆರ್ಗನ್ಸ್ ಇನ್ ದಿ ಹ್ಯೂಮನ್ ಬಾಡಿ ಈಸ್ ಶೋನ್ ಇನ್ ದಿ ಫಿಗರ್ 7.5. ಇದೇ ಆ ಡಯಾಗ್ರಾಮ್. ಈ ಡಯಾಗ್ರಾಮ್ನಲ್ಲಿ ಲಿಂಫ್ ನೋಡ್ಸ್ಗಳು, ಥೈಮಸ್, ಲಿಂಫ್ಯಾಟಿಕ್ ವೆಸಲ್ಸ್ಗಳು ಎಲ್ಲಿ ಲೊಕೇಟ್ ಆಗಿವೆ ಎಂಬುದನ್ನು ತೋರಿಸಿದ್ದಾರೆ. ಜಸ್ಟ್ ನೋಡ್ಕೊಳ್ಳಿ. ಇನ್ನು ಈ ಲಿಂಫಾಯ್ಡ್ ಆರ್ಗನ್ಸ್ಗಳ ಫಂಕ್ಷನ್ಸ್ಗಳ ಬಗ್ಗೆ ಡಿಸ್ಕ್ರೈಬ್ ಮಾಡಿದ್ದಾರೆ. The bone marrow is the main lymphoid organ where all blood cells including lymphocytes are produced. ಮೇನ್ ಲಿಂಫಾಯ್ಡ್ ಆರ್ಗನ್ ಯಾವುದಂದರೆ ಬೋನ್ ಮ್ಯಾರೋ. ಇಲ್ಲಿ ಬ್ಲಡ್ ಸೆಲ್ಸ್ಗಳು ಮತ್ತು ಲಿಂಫೋಸೈಟ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ. ಬೋನ್ ಮ್ಯಾರೋ ಅಂದರೆ ಏನು? ನಮ್ಮ ಬಾಡಿಯಲ್ಲಿ ಕೆಲವೊಂದು ಲಾಂಗ್ ಬೋನ್ಸ್ಗಳಿರ್ತವೆ, ಉದ್ದವಾದ ಬೋನ್ಸ್ಗಳು. ಈ ಬೋನ್ಸ್ನ ಒಳಗಡೆ
ಕ್ಯಾವಿಟಿ ಅಥವಾ ಹೋಲ್ ಇರ್ತದೆ. ಈ ಕ್ಯಾವಿಟಿಯ ಒಳಗೆ ಸಾಫ್ಟ್ ಟಿಶ್ಯೂ ಇರ್ತದೆ. ಆ ಟಿಶ್ಯೂವನ್ನೇ ನಾವು ಬೋನ್ ಮ್ಯಾರೋ ಅಂತ ಹೇಳಿ ಕರಿತೇವೆ. ಈ ಬೋನ್ ಮ್ಯಾರೋ ಅಲ್ಲಿ ಎಲ್ಲ ಬ್ಲಡ್ ಸೆಲ್ಸ್ಗಳು ಮತ್ತು ಲಿಂಫೋಸೈಟ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ. ದ ಥೈಮಸ್ ಇಸ್ ಎ ಲೋಬ್ಡ್ ಆರ್ಗನ್ ಲೊಕೇಟೆಡ್ ನಿಯರ್ ದಿ ಹಾರ್ಟ್ ಆ್ಯಂಡ್ ಬಿನೀತ್ ದಿ ಬ್ರೆಸ್ಟ್ ಬೋನ್. ಈ ಥೈಮಸ್ ಲೋಬ್ಡ್ ಆರ್ಗನ್ ಆಗಿರ್ತದೆ. ಇಲ್ಲಿ ಲೋಬ್ಡ್ ಅಂದರೆ ಅದು 2 ಭಾಗವಾಗಿ ಡಿವೈಡ್ ಆಗಿರ್ತದೆ, ಒಂದು ರೈಟ್ ಲೋಬ್ ಮತ್ತು ಲೆಫ್ಟ್ ಲೋಬ್. ನೀವು ಈಗಾಗಲೇ ಆಂಥರ್ನ ಸ್ಟ್ರಕ್ಚರನ್ನು ಓದ್ಕೊಳ್ತಿರುವಾಗ ನೋಡ್ಕೊಂಡಿದ್ದೀರಿ. ಆಂಥರ್ ಈಸ್ ಬೈಲೋಬ್ಡ್ ಅಂದರೆ 2 ಲೋಬ್ಗಳಿರ್ತವೆ. ಹಾಗೆ ಇಲ್ಲಿಯೂ ಕೂಡ ಥೈಮಸ್ ಈಸ್ ಎ ಲೋಬ್ಡ್ ಆರ್ಗನ್. ಇದು ಹಾರ್ಟ್ನ ಹತ್ತಿರ ಇರ್ತದೆ ಮತ್ತು ಬ್ರೆಸ್ಟ್ ಬೋನ್ನ ಕೆಳಗಿರ್ತದೆ. ದ ಥೈಮಸ್ ಈಸ್ ಕ್ವೈಟ್ ಲಾರ್ಜ್ ಅಟ್ ದಿ ಟೈಮ್ ಆಫ್ ಬರ್ತ್ but keeps reducing in size with age, and by the time puberty is attained, it reduces to a very small size. ಥೈಮಸ್ ಒಂದು ಮಗು ಹುಟ್ಟುವ ಸಮಯದಲ್ಲಿ ತುಂಬ ದೊಡ್ಡದಾಗಿರ್ತದೆ, ಆದರೆ ಅದರ ಏಜ್ ಜಾಸ್ತಿ ಆಗ್ತಾ ಹೋದಾಗೆ ಮತ್ತು ಪ್ಯೂಬರ್ಟಿ ಸಮಯದಲ್ಲಿ ಅದರ ಸೈಜ್ ತುಂಬ ಸಣ್ಣದಾಗಿ ಹೋಗಿರ್ತದೆ. ಬೋತ್ ಬೋನ್ ಮ್ಯಾರೋ ಆ್ಯಂಡ್ ಥೈಮಸ್ ಪ್ರೊವೈಡ್ ಮೈಕ್ರೋ ಎನ್ವೈರ್ಮೆಂಟ್ಸ್ ಫಾರ್ ದಿ ಡೆವಲಪ್ಮೆಂಟ್ ಆ್ಯಂಡ್ ಮೆಚುರೇಷನ್ ಆಫ್ ಟಿ ಲಿಂಫೋಸೈಟ್ಸ್. ಟಿ ಲಿಂಫೋಸೈಟ್ಸ್ಗಳ ಡೆವಲಪ್ಮೆಂಟ್ ಮತ್ತು ಮೆಚುರೇಷನ್ಗೆ ಬೋನ್ ಮ್ಯಾರೋ ಮತ್ತು ಥೈಮಸ್ ತಮ್ಮ ಜಾಗವನ್ನು ಕೊಡ್ತವೆ. ಅಂದರೆ ಈ ಟಿ ಲಿಂಫೋಸೈಟ್ಸ್ಗಳು ಬೋನ್ ಮ್ಯಾರೋದಲ್ಲಿ ಪ್ರೊಡ್ಯೂಸ್ ಆಗ್ತವೆ ಅಥವಾ ಒರಿಜಿನ್ ಆಗ್ತವೆ ಮತ್ತು ಥೈಮಸ್ನಲ್ಲಿ ಮೆಚ್ಯೂರ್ ಆಗ್ತವೆ. ಹಾಗಾಗಿ ಇಲ್ಲಿ ಬೋತ್ ಪ್ರೊವೈಡ್ ದಿ ಮೈಕ್ರೋ ಎನ್ವೈರ್ಮೆಂಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ದ ಸ್ಪ್ಲೀನ್ ಈಸ್ ಎ ಲಾರ್ಜ್ ಬೀನ್ ಶೇಪ್ಡ್ ಆರ್ಗನ್. ಇಟ್ ಮೇನ್ಲಿ ಕಂಟೈನ್ಸ್ ಲಿಂಫೋಸೈಟ್ಸ್ ಆ್ಯಂಡ್ ಫ್ಯಾಗೋಸೈಟ್ಸ್. ಇಟ್ ಆಕ್ಟ್ಸ್ ಆಸ್ ಎ ಫಿಲ್ಟರ್ ಆಫ್ ದಿ ಬ್ಲಡ್ by trapping blood-borne microorganisms. Spleen also has a large reservoir of erythrocytes. ಇನ್ನು ನೆಕ್ಸ್ಟ್ ಸ್ಟ್ರಕ್ಚರ್ ಕೊಟ್ಟಿರುವಂತಹದ್ದು ಸ್ಪ್ಲೀನ್. ಇದು ಲಾರ್ಜ್ ಬೀನ್ ಶೇಪ್ಡ್ ಆರ್ಗನ್. ಈ ಸ್ಪ್ಲೀನ್ನಲ್ಲಿ ಲಿಂಫೋಸೈಟ್ಸ್ ಮತ್ತು ಫ್ಯಾಗೋಸೈಟ್ಸ್ಗಳಿರ್ತವೆ. ಇಲ್ಲಿ ಫ್ಯಾಗೋಸೈಟ್ಸ್ ಅಂದರೆ ಸೆಲ್ಗಳನ್ನು ಡಿಸ್ಟ್ರಾಯ್ ಮಾಡುವಂಥದ್ದು ಅಂತ ಹೇಳಿ. ಫ್ಯಾಗೋ ಅಂದರೆ ಈಟಿಂಗ್, ಡಿಸ್ಟ್ರಾಯಿಂಗ್ ಅಥವಾ ಕಿಲ್ಲಿಂಗ್ ಅಂತ ಅರ್ಥ. ಸೈಟೋಸ್ ಅಂದರೆ ಸೆಲ್ಸ್ ಅಂತ ಅರ್ಥ. ಯಾವುದೇ ರೀತಿಯಾದ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಗಳೆಲ್ಲ ಎಂಟರ್ ಮಾಡಿದರೆ ಅದಿಲ್ಲಿ ಕಿಲ್ ಮಾಡ್ತದೆ. ಈ ಸ್ಪ್ಲೀನ್ನಲ್ಲಿ ತುಂಬ ಎರಿಥ್ರೋಸೈಟ್ಸ್ಗಳಿರ್ತವೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ರಿಸರ್ವಾಯರ್ ಆಫ್ ಎರಿಥ್ರೋಸೈಟ್ಸ್. ಇದು ಬ್ಲಡ್ಡನ್ನು ಫಿಲ್ಟರ್ ಮಾಡ್ತದೆ. ಹೇಗಂದರೆ ಬ್ಲಡ್ನಲ್ಲಿರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಟ್ರ್ಯಾಪ್ ಮಾಡ್ತದೆ ಮತ್ತು ಬ್ಲಡ್ ಪ್ಯೂರ್ ಇರುವ ಹಾಗೆ ನೋಡ್ಕೊಳ್ತದೆ. ದ ಲಿಂಫ್ ನೋಡ್ಸ್ ಆರ್ ಸ್ಮಾಲ್ ಸಾಲಿಡ್ ಸ್ಟ್ರಕ್ಚರ್ಸ್ ಲೊಕೇಟೆಡ್ ಅಟ್ ಡಿಫರೆಂಟ್ ಪಾಯಿಂಟ್ಸ್ ಅಲಾಂಗ್ ದಿ ಲಿಂಫ್ಯಾಟಿಕ್ ಸಿಸ್ಟಮ್. Lymph nodes serve to trap the microorganisms or other antigens which happen to get into the lymph and tissue fluid. Antigens trapped in the lymph nodes are responsible for the activation of lymphocytes present there and cause the immune response. ಲಿಂಫ್ ನೋಡ್ಸ್ನ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿರಬಹುದು. ಇವುಗಳು ಸಣ್ಣ ಸಾಲಿಡ್ ಸ್ಟ್ರಕ್ಚರ್ಸ್ಗಳಾಗಿರ್ತವೆ. ಲಿಂಫ್ಯಾಟಿಕ್ ಸಿಸ್ಟಮ್ ಎಲ್ಲೆಲ್ಲ ಹೋಗಿರ್ತದೆ ಅದರ ಬೇರೆ ಬೇರೆ ಪಾಯಿಂಟ್ಸ್ಗಳಲ್ಲಿ ಈ ಲಿಂಫ್ ನೋಡ್ಸ್ಗಳಿರ್ತವೆ. ನೀವು ಈಗಾಗಲೇ ಡಯಾಗ್ರಾಮ್ನಲ್ಲಿ ನೋಡಿರ್ತೀರಿ. ಈ ಪಿಕ್ಚರಲ್ಲಿ ಕೂಡ ನೀವು ನೋಡ್ಕೊಳ್ಬೋದು ನೆಕ್ಕಲ್ಲಿರುವಂತಹ ಲಿಂಫ್ ನೋಡ್. ಕೆಲವೊಮ್ಮೆ ಇನ್ಫೆಕ್ಷನ್ನಿಂದಾಗಿ ಕುತ್ತಿಗೆಯ ಬಳಿ ಇರುವಂತಹ ಲಿಂಫ್ ನೋಡ್ಗಳು ಸ್ವೆಲ್ ಆಗ್ತವೆ. ಅದು ಯಾಕೆ ಅಂತ ಹೇಳಿ ಇಲ್ಲಿ ರೀಸನನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದ ಇಮ್ಯೂನ್ ರೆಸ್ಪಾನ್ಸ್ ಆಗಬೇಕಾದ್ರೆ ಅಲ್ಲಿ ಆ್ಯಂಟಿಜೆನ್ಸ್ಗಳು ಲಿಂಫ್ ನೋಡ್ಸಲ್ಲಿ ಟ್ರ್ಯಾಪ್ ಆಗಿರಬೇಕು. ಆಗ ಮಾತ್ರ ಲಿಂಫೋಸೈಟ್ಸ್ಗಳು ಆಕ್ಟಿವೇಟ್ ಆಗ್ತವೆ ಮತ್ತು ಇಮ್ಯೂನ್ ರೆಸ್ಪಾನ್ಸ್ ಕೊಡ್ತದೆ. ಹಾಗಾಗಿ ಇನ್ಫೆಕ್ಷನ್ ಇದ್ದ ಸಮಯದಲ್ಲಿ ಮಾತ್ರ ಲಿಂಫ್ ನೋಡ್ಸ್ಗಳು ಸ್ವೆಲ್ ಆಗ್ತವೆ, ಅಂದರೆ ಇಮ್ಯೂನ್ ರೆಸ್ಪಾನ್ಸನ್ನು ತೋರಿಸ್ತದೆ. ಆ್ಯಂಡ್ ವಾಟ್ ಈಸ್ ದಿ ಫಂಕ್ಷನ್ ಆಫ್ ದೀಸ್ ಲಿಂಫ್ ನೋಡ್ಸ್? ದೀಸ್ ಟ್ರ್ಯಾಪ್ ದಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಅದರ್ ಆಂಟಿಜೆನ್ಸ್ ವಿಚ್ ಗೆಟ್ ಇನ್ ಟು ದಿ ಲಿಂಫ್ ಆ್ಯಂಡ್ ಟಿಶ್ಯೂ ಫ್ಲೂಯಿಡ್. ಲಿಂಫ್ನಲ್ಲಿ ಮತ್ತು ಟಿಶ್ಯೂ ಫ್ಲೂಯಿಡ್ನಲ್ಲಿರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಮತ್ತು ಬೇರೆ ಯಾವುದೇ ರೀತಿಯಾದ ಆಂಟಿಜೆನ್ಸ್ಗಳನ್ನು ಇವುಗಳು ಟ್ರ್ಯಾಪ್ ಮಾಡ್ತವೆ. There is a lymphoid tissue also located within the lining of the major tracts, respiratory, digestive and urogenital tracts called mucosa associated lymphoid tissue, MALT. ಇದರ ಫುಲ್ ಫಾರ್ಮ್ ಅನ್ನು ನೋಡ್ಕೊಳ್ಳಿ. It constitutes about 50% of the lymphoid tissue in human body. Lymphoid tissue ಇದು ನಮ್ಮ ಬಾಡಿಯಲ್ಲಿರುವಂತಹ ಬೇರೆ ಬೇರೆ ಟ್ರ್ಯಾಕ್ಟ್ಸ್ಗಳನ್ನು ಅಲೈನ್ ಮಾಡ್ತದೆ. ಅಂದರೆ ನಮ್ಮ ರೆಸ್ಪಿರೇಟರಿ ಟ್ರ್ಯಾಕ್ಟ್, ಡೈಜೆಸ್ಟಿವ್ ಟ್ರ್ಯಾಕ್ಟ್ ಮತ್ತು ಯೂರೋಜೆನೈಟಲ್ ಟ್ರ್ಯಾಕ್ಟ್ಸ್ನ ಒಳಗಡೆ ಈ ಲಿಂಫಾಯ್ಡ್ ಟಿಶ್ಯೂಗಳು ಇರ್ತವೆ. ಇದನ್ನು ನಾವು ಮ್ಯೂಕೋಸಾ ಅಸೋಸಿಯೇಟೆಡ್ ಲಿಂಫಾಯ್ಡ್ ಟಿಶ್ಯೂ ಅಂತ ಹೇಳಿ ಕರಿತೇವೆ. ಮತ್ತು ಯಾವುದೇ ರೀತಿಯಾದ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು, ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿದ್ರೆ ಅವುಗಳು ಇಲ್ಲಿ ಟ್ರ್ಯಾಪ್ ಆಗ್ತವೆ. ನಾವು ಏರನ್ನು ಇನ್ಹೇಲ್ ಮಾಡುವಾಗ ಯಾವುದೇ ರೀತಿಯಾದ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಅದರೊಂದಿಗೆ ಬಂದರೆ ರೆಸ್ಪಿರೇಟರಿ ಟ್ರ್ಯಾಕ್ಟಲ್ಲಿರುವಂತಹ ಈ ಮ್ಯೂಕೋಸಾ ಅಸೋಸಿಯೇಟೆಡ್ ಲಿಂಫಾಯ್ಡ್ ಟಿಶ್ಯೂ ಅದನ್ನು ಟ್ರ್ಯಾಪ್ ಮಾಡ್ತದೆ. ನಾವು ತಿಂದಿರುವಂಥ ಫುಡ್ನಲ್ಲಿ ಯಾವುದಾದ್ರೂ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿದ್ರೆ ಅದನ್ನು ಈ ಮ್ಯೂಕೋಸಾ ಅಸೋಸಿಯೇಟೆಡ್ ಲಿಂಫಾಯ್ಡ್ ಟಿಶ್ಯೂ
ಟ್ರ್ಯಾಪ್ ಮಾಡ್ತಾರೆ. ಯೂರೋಜೆನೈಟಲ್ ಟ್ರ್ಯಾಕ್ಟ್ಸ್ನ ಮುಖಾಂತರವಾಗಿ ಯಾವುದೇ ರೀತಿಯಾದ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಎಂಟರ್ ಮಾಡಲಿಕ್ಕೆ ಟ್ರೈ ಮಾಡಿದರೆ ಈ ಮ್ಯೂಕೋಸಾ ಅಸೋಸಿಯೇಟೆಡ್ ಲಿಂಫಾಯ್ಡ್ ಟಿಶ್ಯೂ ಅದನ್ನು ಟ್ರ್ಯಾಪ್ ಮಾಡ್ತಾರೆ. ಟೋಟಲ್ ಆಗಿ ಓವರ್ ಆಲ್ ಪ್ರೊಟೆಕ್ಷನ್ ನೀಡಲಿಕ್ಕೆ ಟ್ರೈ ಮಾಡ್ತಾ ಉಂಟಷ್ಟೇ. ಆ್ಯಂಡ್ ಯು ಮಸ್ಟ್ ನೋಟ್ ದ್ಯಾಟ್ ಇಟ್ ಕಾನ್ಸ್ಟಿಟ್ಯೂಟ್ಸ್ ಅಬೌಟ್ 50% ಆಫ್ ದಿ ಲಿಂಫಾಯ್ಡ್ ಟಿಶ್ಯೂ ಇನ್ ಹ್ಯೂಮನ್ ಬಾಡಿ. ನಮ್ಮ ಬಾಡಿಯಲ್ಲಿ 50%ನಷ್ಟು ಲಿಂಫಾಯ್ಡ್ ಟಿಶ್ಯೂಗಳು ಇದೆ, ಮ್ಯೂಕೋಸಾ ಅಸೋಸಿಯೇಟೆಡ್ ಲಿಂಫಾಯ್ಡ್ ಟಿಶ್ಯೂ. ಉಳಿದ 50% ಬೇರೆ ಲಿಂಫಾಯ್ಡ್ ಟಿಶ್ಯೂಸ್ಗಳು. ಇಲ್ಲಿಗೆ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟರಿನ ಪಾರ್ಟ್ 2 ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಪಾರ್ಟ್ನಲ್ಲಿ ನಾವು ಏಡ್ಸ್ ಟಾಪಿಕನ್ನು ನೋಡ್ಕೊಳ್ಳುವ. ಸಾರಿ ಫಾರ್ ದಿ ಡಿಲೇ, ಈ ಪಾರ್ಟನ್ನು ಅಪ್ಲೋಡ್ ಮಾಡುವಾಗ ಲೇಟ್ ಆಯಿತು. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನಾನು ನೆಕ್ಸ್ಟ್ ಹಾಕುವಂಥ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರ್ತದೆ. ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು.